ನಮಸ್ಕಾರ ವೀಕ್ಷಕರೇ, ವರ್ಧನ್ ಫರ್ಟಿಲಿಟಿ ಸೆಂಟರ್ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು 1 ಗಂಟೆಗಳ ಕಾಲ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಬಂಜತನದ ಸಮಸ್ಯೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತೀವಿ. ಬಂಜತನ ಅಂತ ಯಾವಾಗ ಕರೀತಾರೆ, ಫಿಮೇಲ್ ಕಾಸ್ ಏನಿರಬಹುದು, ಮೇಲ್ ಕಾಸ್ ಏನಿರಬಹುದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಒಂದು ಜೀವನ ಶೈಲಿ ಬದಲಾಗ್ತಾ ಇದೆ, ಒತ್ತಡದ ಜೀವನ ಅಂತ ಹೇಳ್ಬೋದು. ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದು ಬಹಳನೇ ರೇಟ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣಗಳು ಏನಿರಬಹುದು? ವರ್ಧನ್ ಫರ್ಟಿಲಿಟಿ ಸೆಂಟರ್ ನಲ್ಲಿ ಸಾಕಷ್ಟು ಜನ ಕಪಲ್ಸ್ ಬಂದು ಒಂದು ಚಿಕಿತ್ಸೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಂತಾನೆ ಹೇಳ್ಬೋದು. IUI IVF ಚಿಕಿತ್ಸೆಗಳು ಸಾಕಷ್ಟು ಕಪಲ್ಸ್ಗೆ ಎಲ್ಲಾ ರೀತಿಯಾಗಿರುವಂತಹ ರಿಪೋರ್ಟ್ಸ್ ನಾರ್ಮಲ್ ಆಗಿರುತ್ತೆ, ಆದ್ರೂ ಕೂಡ ಕನ್ಸೀವ್ ಆಗ್ತಾ ಇರೋದಿಲ್ಲ. ಇನ್ನು ಸಾಕಷ್ಟು ಜನಕ್ಕೆ ಬೇಸಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಸಾಕಷ್ಟು PCOD ಥೈರಾಯ್ಡ್ ಸಮಸ್ಯೆಗಳಿರುತ್ತೆ. ಸೊ ಅದೇ ಒಂದು ದೊಡ್ಡ ಸಮಸ್ಯೆ, ನಾವು ಕನ್ಸೀವ್ ಆಗೋದೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಯಾವುದೇ ರೀತಿಯಾಗಿರುವಂತಹ ಟೆನ್ಷನ್ ನ ಮಾಡ್ಕೊಳ್ಬೇಡಿ. ಯಾವುದೇ ರೀತಿಯಾಗಿರುವಂತಹ ಪ್ರಾಬ್ಲಮ್ಸ್ ಇರಲಿ, ಹೆಲ್ತ್ ಇಶ್ಯೂಸ್, ಖಂಡಿತ ಅದಕ್ಕೆ ಟ್ರೀಟ್ ಮಾಡಿ ಖಂಡಿತವಾಗ್ಲೂ IUI ಬೇಕಾಗತ್ತಾ ಅಥವಾ IVF ಚಿಕಿತ್ಸೆಗಳು ಬೇಕಾಗತ್ತಾ ಅನ್ನೋದನ್ನ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ. ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ನೀವು ವಿಸಿಟ್ ಮಾಡಬಹುದು. ಈ ಒಂದು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. 100% ನಿಮಗೆ ಸಕ್ಸಸ್ ರೇಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜತನದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಒಂದು ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಹಾಗೂ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ IVF ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ವಿಜಯ್ ಕುಮಾರ್ PK ಅವರು. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್, ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ಪ್ಲಾನಿಂಗ್ ಮಾಡಿರ್ತಾರೆ ಕೆಲವು ಕಪಲ್ಸ್, ಇನ್ ಕೆಲವು ಕಪಲ್ಸ್ ಪ್ಲಾನಿಂಗ್ ಅಂತೇನಿರೋದಿಲ್ಲ, ಟ್ರೈ ಮಾಡ್ತಿರ್ತಾರೆ, ಆದ್ರೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾನೆ ಇರೋದಿಲ್ಲ. ಏನೋ ನಮ್ ಪ್ರಾಬ್ಲಮ್ ಇಲ್ಲ, ಎಲ್ಲ ತೋರಿಸಿದೀವಿ, ಕರೆಕ್ಟ್ ಆಗಿದೆ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಈ ನ್ಯಾಚುರಲ್ ಆಗಿ ಯಾಕೆ ಕನ್ಸೀವ್ ಆಗ್ತಾ ಇಲ್ಲ? ಇತ್ತೀಚಿನ ದಿನಗಳಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತೀರಾ ಡಾಕ್ಟರ್? ಈಗ ಮದುವೆ ಆಗಿ 1 ವರ್ಷ ಪ್ಲಾನಿಂಗ್ ಇರ್ತಾರೆ, ಅಂದರೆ ಬೇಡ ಅಂತ ಅಥವಾ ಬೇಕು ಅಂತ ಟ್ರೈ ಮಾಡಿ ಆಗದೇ ಇದ್ದಾಗ ಕೆಲವರು ಎಲ್ಲರೂ ಈಗ ಒಂಥರ ಪ್ರೆಷರ್, ಅಂದರೆ ಸೋಷಿಯಲ್ ಪ್ರೆಷರ್ ಇರುತ್ತೆ, ಫ್ಯಾಮಿಲಿ ಪ್ರೆಷರ್ ಇರೋದ್ರಿಂದ ತೋರಿಸ್ಕೊಳಕ್ಕೆ ಹೋಗ್ತಾರೆ. ಸೊ ಟೆಸ್ಟ್ ಮಾಡಿದಾಗ ಹೆಣ್ಮಕ್ಳಲ್ಲಿ ಎಲ್ಲ ಟೆಸ್ಟ್ ಮಾಡ್ತೀವಿ. ಹಾರ್ಮೋನ್ ಟೆಸ್ಟು, ಬೇಸಿಕ್ ಸ್ಕ್ಯಾನಿಂಗ್ ಇರುತ್ತೆ, ಮತ್ತು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಮತ್ತು ಟ್ಯೂಬ್ ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ. ಎಲ್ಲ ನಾರ್ಮಲ್ ಆಗಿರುತ್ತೆ. ಮತ್ತು ಹಸ್ಬೆಂಡ್ದು ಸೆಮೆನ್ ಟೆಸ್ಟ್ ಮಾಡ್ತೀವಿ. ಅದನ್ನು ನೋಡಿದಾಗ ಕೌಂಟು ಮೊಟಿಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇಬ್ಬರದ್ದು ಸೆಕ್ಷುವಲ್ ಹಿಸ್ಟ್ರಿ ಅಂತ ತೊಗೊಳ್ತೀವಿ. ಈ ಅಂದರೆ ಅವರು ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದಾರಾ ಮತ್ತು ಬೇಸಿಕ್ಕಾಗಿ ಸುಮ್ಮನೆ ಅವರು ಒಂದು ಕಡೆ ಇರೋದು ಜಾಬು, ಒಂದು ಕಡೆ ಜಾಬು, ಆ ಥರ ಮಾಡ್ತಾ ಇದ್ದಾಗ ತಿಂಗಳಿಗೆ 1 ಸಲ 2 ಸಲ ಮೀಟ್ ಮಾಡಿದಾಗ ಆ ಥರ ಎಲ್ಲ ಕರೆಕ್ಟಾಗಿ ಹಿಸ್ಟ್ರಿ ತೊಗೊಂಡಾಗ ನಮಗೆ ಅವ್ರದ್ದು ಟೆಸ್ಟ್ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಂದ್ಸಲಿ ಆದರೂ ಮಕ್ಕಳಾಗಲ್ಲ. ಸೊ ಇದಕ್ಕೆ ತುಂಬ ಗೊಂದಲ ಉಂಟಾಗ್ಬಿಡ್ತೀವಿ. ಎಲ್ಲ ಡಾಕ್ಟರ್ ಹೇಳ್ತಾರೆ ಎಲ್ಲ ಚೆನ್ನಾಗಿದೆ, ಟ್ರೈ ಮಾಡಿ ಅಂತ. ಅವಾಗೇನಾಗ್ತಂದರೆ ಕಪಲ್ಸಲ್ಲಿ ಸ್ವಲ್ಪ ಪ್ರೆಷರೈಸ್ ಉಂಟಾಗುತ್ತೆ. ಯಾಕೆಂದರೆ ಇಷ್ಟು ವರ್ಷ ಆಯಿತು, ನಾವು 1 ವರ್ಷ ಆಯಿತು, ಎಲ್ಲ ಚೆಕ್ ಮಾಡಿದ್ವಿ, 3 ವರ್ಷ ಆಯಿತು ಚೆಕ್ ಮಾಡಿದ್ವಿ, ಟ್ರೈ ಮಾಡೋ ಅಂತ ಹೇಳ್ತಿದ್ರೆ ಆಗಿಲ್ಲ ಅಂತ. ಸೊ ಇದು ತುಂಬ ಸಮಸ್ಯೆ ಇತ್ತೀಚಿನ ಕಾಲದಲ್ಲಿ. ಇದಕ್ಕೆ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಅಂದ್ರೇನು, ರೀಸನ್ನು ಎಲ್ಲೂ ಗೊತ್ತಾಗೋದಿಲ್ಲ. ಈಗಿನ ಕಾಲದಲ್ಲಿ ನಮ್ಮ ಸೋಷಿಯಲ್ ಲೈಫು ಮತ್ತು ನಮ್ಮ ವರ್ಕ್ ಫೋರ್ಸ್ ಇರೋದ್ರಿಂದ ನ್ಯಾಚುರಲ್ ಆಗಿ ಇಂಟರ್ಕೋರ್ಸ್ ಮಾಡಿ ಟೈಮ್ ಇಲ್ಲದೆ ಇದ್ದಾಗ ಈ ಥರ ನಾವು ಬಂಜತನಕ್ಕೆ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಸೊ ಎಲ್ಲರಿಗೂ ಎಲ್ಲ ಚೆಕ್ ಮಾಡಿದಾಗ ಎಲ್ಲನೂ ಕಂಡುಹಿಡಿಯೋಕ್ಕಾಗೋದಿಲ್ಲ. ಅಂಥದಕ್ಕೆ ಅನ್ಎಕ್ಸ್ಪ್ಲೇನ್ ತಂದಿದ್ದಾಗ ಡಾಕ್ಟರ್ ಮೀಟ್ ಮಾಡಿ ಒಂದು ಸ್ಟೆಪ್ ಅಹೆಡ್ ಅಂತಂದರೆ IUI ಮುಖಾಂತರ ಮಕ್ಕಳು ಮಾಡ್ಕೋಬೇಕಾಗುತ್ತೆ. ಸೊ ಈಗ ಈ ಕಾಲದಲ್ಲಿ ಯಾಕೆ ಇಷ್ಟು ಜಾಸ್ತಿ ಆಗ್ತಾಯಿದೆ ಅಂದರೆ, ಮೊದಲಿಂದಲ್ಲಿ 10 ವರ್ಷ 15 ವರ್ಷ ಹಿಂದೆ ಅಷ್ಟು ಪ್ರೆಷರ್ ಇರಲಿಲ್ಲ. ಆ ಸೋಷಿಯಲ್ ಲೈಫು, ಫ್ಯಾಮಿಲಿ ಲೈಫ್ ಅಂತ ಇತ್ತು, ಎಲ್ಲರೂ ನಗ್ನಾಗ್ತಾ ಇದ್ದಿದ್ರು. ಆ ಟೈಮಲ್ಲಿ ಎಲ್ಲರೂ ಸೇರಿದಾಗ, ಫ್ಯಾಮಿಲಿಯಲ್ಲಿ ಒಟ್ಟೇ ಇದ್ದಾಗ ಮಕ್ಕಳಾಗ್ತಿದ್ವು. ಬಟ್ ಇವಾಗ ಏನಾಗ್ತಿದ್ರೆ, ಅವ್ರದ್ದು ಫ್ಯಾಮಿಲಿ ತಂದೆ ತಾಯಿ ಎಲ್ಲೋ ಇರ್ತಾರೆ, ಪ್ರೊಫೆಷನಲ್ ಲೈಫಿಂದ ಅವ್ರು ಎಲ್ಲೋ ಬರ್ತಾರೆ. ಆಮೇಲೆ ಅಲ್ಲಿದ್ಕೊಂಡು ಹಸ್ಬೆಂಡು ಡೇ ಟೈಮ್ ಡ್ಯೂಟಿ, ವೈಫ್ ನೈಟ್ ಡ್ಯೂಟಿ. ಸೊ ದರ್ ಈಸ್ ನೋ ಎನಿ ಕೋಆರ್ಡಿನೇಷನ್, ಇಬ್ಬರು ಕೋಆರ್ಡಿನೇಷನ್ ಆಗಲ್ಲ. ಅವಾಗೇನಾಗುತ್ತೆ, ಎಗ್ಗು ರಿಲೀಸ್ ಆಗುತ್ತೆ, ಆ ಟೈಮಲ್ಲಿ ಸ್ಪಾಮ್ ಇರೋದಿಲ್ಲ, ಅಥವಾ ಸ್ಪಾಮ್ ಇರುತ್ತೆ ಅವಾಗ ಎಗ್ ಇರೋದಿಲ್ಲ. ಸೊ ಎಲ್ಲ ಕೋಆರ್ಡಿನೇಷನ್ ಆಗದೇ ಇದ್ದಾಗ ಈ ಪ್ರಾಬ್ಲಮ್ ಉಂಟಾಗ್ತಾಯಿದೆ ಇತ್ತೀಚಿನ ಕಾಲದಲ್ಲಿ. ಸೊ ನಮ್ಮ ಸೋಷಿಯಲ್ ಮತ್ತು ನಮ್ಮ ಫ್ಯಾಮಿಲಿ ಲೈಫು ಮತ್ತು ನಮ್ಮ ಪ್ರೊಫೆಷನಲ್ ಲೈಫು ತುಂಬ ಚೇಂಜಸ್ ಆಗಿರೋದ್ರಿಂದ ಇತ್ತೀಚಿನ ಕಾಲದಲ್ಲಿ ಬಂಧಚೇತನ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಅವರು ಡಾಕ್ಟರ್ ಕಂಡ್ರೆ ಉತ್ತಮ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ. ಇನ್ನು ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕಿದ್ದಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಬಾನಸವಾಡಿ ಹಾಗೆ ಬಸವೇಶ್ವರ ನಗರ್. ನಿಮಗೆ ಯಾವುದು ಹತ್ತಿರದ ಬ್ರಾಂಚ್ ಆಗುತ್ತೆ ಖಂಡಿತ ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಮೇಲ್ ಡಾಕ್ಟರ್ಸ್, ಫಿಮೇಲ್ ಡಾಕ್ಟರ್ಸ್ ಇದ್ದಾರೆ ನಮ್ಮ ಒಂದು ಬ್ರಾಂಚ್ ನಲ್ಲಿ. ಕಾರ್ಯಕ್ರಮದಲ್ಲಿ ಕಾಲರ್ ಒಬ್ರು ವೇಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ನಮಸ್ಕಾರ, ತಮ್ಮ ಹೆಸರು, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ.
ಬಂಜೆತನದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದೀವಿ. ಡಾಕ್ಟರ್ ವಿಜಯ್ ಕುಮಾರ್ ಅವರಿದ್ದಾರೆ, ಪ್ರಶ್ನೆ ಕೇಳಿಪ್ಪ. ಹೇಳಿ, ಏನ್ ಸಮಸ್ಯೆ? ಹಲೋ, ನಮಸ್ಕಾರ ಸರ್. ಹಾ ನಮಸ್ಕಾರ, ಹೇಳಿ. ನಮ್ದು ಒಂದ್ ಪಾಪುಗೆ ಯಾವಾಗ 8 ವರ್ಷ ಅವನಿಗೆ ಇವಾಗ ತಲೆನೋವು ಮತ್ತು ಶೀತ ಮೂಗ ಕಟ್ಟುತ್ತಾ ಇದೆ. ಇದು ನಾವು ಮಾತಾಡ್ತಾ ಇರೋದು ಬಂಜೆತನ ಬಗ್ಗೆ, ಅಂದ್ರೆ ಮಕ್ಕಳು ಆಗದೆ ಇದ್ದಾಗ ಮಕ್ಕಳು ಬೇಕಂದವ್ರಿಗೆ ಖಂಡಿತವಾಗ್ಲೂ ಎಸ್, ನಾನು ಈಗಷ್ಟೇ ಹೇಳಿದ ಪ್ರಾರಂಭದಲ್ಲಿ ಬಂಜೆತನದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದೀವಿ ಅಂತ. ಸೊ ದಯವಿಟ್ಟು ಕರೆ ಮಾಡಿದಾಗ ನಮ್ಮ ಒಂದು ವಿಷಯದ ಬಗ್ಗೆ ನಿಮ್ಮ ಪ್ರಶ್ನೆಯನ್ನ ಕೇಳಿದ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ. ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರುಮಾ? ನಾಗಲಾಂಬಿಕಾ ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತಮ್ಮ? ಹೇಳಿಮ್ಮ. ಅದು ಮೇಡಮ್, ನಮ್ದು 10 ವರ್ಷ ಆಗಿದೆ ಮದ್ವೆ ಆಗ್ಬಿಟ್ಟು. ಇನ್ನ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ. ಓಕೆ. ನಾವು ಸುಮಾರು ಕಡೆ ತೋರ್ಸ್ಕೊಂಡಿದೀವಿ. ಸರಿಮ್ಮ. ಅದಕ್ಕೆ ಟಿವಿ ನೋಡಿ ಕಾಲ್ ಮಾಡಿ. ಅದೇ ನೀವು ಎಲ್ಲಿರೋದು? ಬೆಂಗಳೂರಲ್ಲೇನೆ, ಬನಶಂಕರಿ. ಸರಿಮ್ಮ, ಒಂದು ಕೆಲಸ ಮಾಡಿ, ನಿಮ್ದು ಎಲ್ಲ ತೋರಿಸಿದ್ರಲ್ವ ರಿಪೋರ್ಟ್ಸ್ ಎಲ್ಲ, ಅದರಲ್ಲಿ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಹಳೆ ರಿಪೋರ್ಟ್ಸ್ ಎಲ್ಲ ತಗೊಂಬನ್ನಿ. ನೀವು ನಿಮ್ದು ಐಯೋ ಏನೇ ಮಾಡಿದ್ರಾ? ಅಯ್ಯೋ ಆಗಿತ್ತಮ್ಮ? ಇಲ್ಲ ಇಲ್ಲ. ಸರಿ, ಒಂದು ಕೆಲಸ ಮಾಡಿ, ನೀವು ಮತ್ತೆ ನಿಮ್ಮ ಯಜಮಾನ್ರು ಹಳೆ ರಿಪೋರ್ಟ್ಸ್ ಎಲ್ಲ ತಗೊಂಬನ್ನಿಮ್ಮ. ಬಸವನಗರ ಒಂದು ಸೆಂಟರ್ ಇದೆ, ಅಲ್ಲಿ ಬಂದ್ಬಿಟ್ಟು ಮೀಟ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ ಯಾವ ಥರ ಮಾಡಬೇಕು, ಯಾವ ಥರ ಆಗುತ್ತೆ ಅಂತ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ಟಿವಿ ಸ್ಕ್ರೀನ್ ಮೇಲೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ. ಫಾರ್ ಡೀಟೇಲ್ಸ್ ಕಾಲ್ ಅಂತ ನಂಬರ್ಗೆ ನೀವು ಫೋನ್ ಮಾಡಿ ನೇರವಾಗಿ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಯಾವೆಲ್ಲ ಹಳೆ ರಿಪೋರ್ಟ್ಸ್ ಇದೆ ಅದನ್ನ ತಗೊಂಡು ನಿಮ್ಮ ಯಜಮಾನರನ್ನ ಕರ್ಕೊಂಡು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳ್ಬಹುದು. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೆತನದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಡಾಕ್ಟರ್ ಜೊತೆ ಮಾತನಾಡಬೇಕಿದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕಾಲ್ ಮಾಡಬಹುದು. ಡಾಕ್ಟರ್, ಇವಾಗ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರಿ. ಇನ್ನು ತುಂಬಾ ಕಾಮನ್ ಆಗಿ ಪ್ರತಿ ಹೆಣ್ಮಕ್ಳಿಗೂ ಕಾಡ್ತಾ ಇರುವಂತ ಸಮಸ್ಯೆ ಮತ್ತೊಂದು ಅಂತಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, PCOD, ಥೈರಾಯ್ಡ್ ಇದ್ದವ್ರಿಗೆ PCOD ಇದ್ದವ್ರಿಗೆ ಥೈರಾಯ್ಡ್ ಅಂಡ್ ಇನ್ಫರ್ಟಿಲಿಟಿ ಆಗತ್ತೆ ಅಂತವ್ರಿಗೆ ಅಂತ ಅನ್ಕೊಂಡಿರ್ತಾರೆ. ಮಕ್ಕಳೇ ಆಗೋದಿಲ್ವಾ ಅಂತ ಸಾಕಷ್ಟು ಜನ ಹೆಣ್ಮಕ್ಳು ನೊಂದಿರ್ತಾರೆ ಅಂತ ಹೇಳ್ಬೋದು. ಸೊ ಈ PCOD, ಥೈರಾಯ್ಡ್ ಇದ್ದಾಗ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಟ್ರೀಟ್ ಮಾಡಿ ಯಾವ ರೀತಿ ಅವ್ರನ್ನ ಪ್ರೆಗ್ನೆನ್ಸಿ ಆಗೋ ತರ ಮಾಡಬಹುದು? ಈಗ ಇತ್ತೀಚಿನ ಕಾಲದಲ್ಲಿ ಬಿಕಾಸ್ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಇರೆಗ್ಯುಲರ್ ಪೀರಿಯಡ್ಸ್ ತುಂಬ ಬರ್ತಾ ಇದೆ. ಇದು ಹೇಗೆ ಅಂದರೆ, ಒಂದು ರೆಗ್ಯುಲರ್ ಪೀರಿಯಡ್ ಆಗೋಕ್ಕೆ ಅವರು ಜೀವನದ ಶೈಲಿ ಚೆನ್ನಾಗಿರಬೇಕು. ಅಂದರೆ ಫುಡ್ ಹ್ಯಾಬಿಟ್ಸು, ಮಾಡ್ರೇಟ್ ಎಕ್ಸಸೈಸು, ಮತ್ತು ಕರೆಕ್ಟಾಗಿ ಸ್ಲೀಪಿಂಗ್ ಪ್ಯಾಟರ್ನು, ಮತ್ತು ತುಂಬ ಸ್ಟ್ರೆಸ್ ತೊಗೋಬಾರ್ದು. ಯಾವಾಗ ನಾವು ನಮ್ಮ ನೈಜಿಕ ಜೀವನದಲ್ಲಿ ಚೇಂಜ್ ಆಗುತ್ತೋ ಆವಾಗ ಹಾರ್ಮೋನ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಪರಿಣಾಮ ಎಲ್ಲಿ ಉಂಟಾಗುತ್ತೆ? ಓವರ್ ಮೇಲೆ ಬ್ರೈನಿಂದ ಹಾರ್ಮೋನ್ಸು ರಿಲೀಸ್ ಆಗದೇ ಇದ್ದಾಗ ಆ ಎಗ್ಗು ಉತ್ಪತ್ತಿ ಆಗದೇ PCOD ಆಗುತ್ತೆ. ಸೊ PCODಗೆ ಇತ್ತೀಚಿನ ಕಾಲದಲ್ಲಿ ತುಂಬ ಜಾಸ್ತಿ ಆಗಿದೆ ಇನ್ಸಿಡೆನ್ಸು. ಈಗ ನಮ್ಮ ಇನ್ಫರ್ಟಿಲಿಟಿ OPDಲಿ PCOD ಎಷ್ಟು ಪರ್ಸೆಂಟ್ ಅಂದರೆ ಒಂದು 40% ಇರುತ್ತೆ. ಅಂದರೆ 10 ಜನ 4 ಜನಕ್ಕೆ ಅದೇ ಇರುತ್ತೆ PCOD ಅಂತ. ಸೊ ಇದನ್ನು PCOD ಇದ್ದಾಗ ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಜೊತೆಗೆ ಬರ್ತಾ ಇರುತ್ತೆ. ಸೊ ಎಲ್ಲನೂ ಒಟ್ಟೊಟ್ಟಿಗೆ ಬಂದಾಗ ಅವಾಗ ಇನ್ನೂ ಇರೆಗ್ಯುಲರ್ ಪೀರಿಯಡ್ ಜಾಸ್ತಿ ಆಗಿಬಿಡುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ, ಮತ್ತು ಎಗ್ಗು ರಿಲೀಸ್ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ಮಕ್ಕಳಾಗೋದಿಲ್ಲ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು? ಸಿಂಪಲ್. ಥೈರಾಯ್ಡ್ ಟ್ರೀಟ್ಮೆಂಟ್ ಕೊಟ್ಟಾಗ ಪ್ಲಸ್ PCOD ಟ್ರೀಟ್ಮೆಂಟ್ ಕೂಡ ಎರಡೂ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಗ ಎಗ್ಗು ರಿಲೀಸ್ ಆಗಿ ಎಗ್ಗು ಉತ್ಪತ್ತಿ ಆಗಿ ಮೊಟ್ಟೆ ಹೊಡೆದು ಪ್ರೆಗ್ನೆನ್ಸಿ ಆಗುತ್ತೆ. ಬಟ್ ಅದರಲ್ಲಿ PCOD ಇದು ಕಾಮನೆಸ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಅವರು ನೈಜಿಕ ಜೀವನದಲ್ಲಿ ಚೇಂಜ್ ಮಾಡಬೇಕು, ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜ್ ಮಾಡಬೇಕು. ಅಂದ್ರೇನು, ಜಂಕ್ ಫುಡ್ಸ್ ತಿನ್ನಬಾರ್ದು, ಆಮೇಲೆ ಹೆವಿ ಸ್ವೀಟ್ಸು ಮತ್ತು ಚಾಟ್ಸು ಇದೆಲ್ಲ ತಿನ್ನಲೇಬಾರ್ದು. ಮಾಡ್ರೇಟ್ ಎಕ್ಸಸೈಸ್ ಅಂದರೆ ಬೆಳಿಗ್ಗೆ ಎದ್ದು 1 hour ಎಕ್ಸಸೈಸ್ ಮಾಡಬೇಕು, ಸಾಯಂಕಾಲ ಎದ್ದು ಎಕ್ಸಸೈಸ್ ಮಾಡಬೇಕು. ಮತ್ತು ಫುಡ್ ಹ್ಯಾಬಿಟ್ಸಲ್ಲಿ ಎಲ್ಲನೂ ಅವಾಯ್ಡ್ ಮಾಡಬೇಕು. ಡೇ ನೈಟ್ ಶಿಫ್ಟ್ಸಲ್ಲಿ ಇದ್ದಾಗ ಅದು ತುಂಬ ಕಂಟ್ರೋಲ್ ಇರಬೇಕು ಡಯಟಲ್ಲಿ. ಮತ್ತು ಅವರ ಥೈರಾಯ್ಡ್ ಮಾತ್ರ ಕರೆಕ್ಟಾಗಿ ಕಂಪಲ್ಸರಿ ಒಂದು ದಿವಸ ಬಿಡದೆ ತಿಂದರೆ ಖಂಡಿತವಾಗಿ ಎಲ್ರಿಗೂ ಮಕ್ಕಳಾಗುತ್ತೆ. ಸಮ್ಟೈಮ್ಸ್ ಅದರಲ್ಲಿ PCOD ಟೈಪ್ಸ್ ಇದೆ. ಯಾವ ಥರ ಅಂತ, ಮೈಲ್ಡು, ಮಾಡ್ರೇಟು, ಥಿನ್ PCO ಮತ್ತು ಒಬೇಸ್ PCOD ಅಂತ. ಅಂದ್ರೇನು, ಸಣ್ಣಗಿರ್ತಾರೆ ಕೆಲವರು, ಅವ್ರಿಗೂ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ತುಂಬ ದಪ್ಪ ಇರ್ತಾರೆ, ಅವ್ರಿಗೂ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಸೊ ಎಲ್ಲದಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ದಪ್ಪ ಇದ್ದವ್ರಿಗೆ ವೆಯ್ಟ್ ಲಾಸ್ ಮಾಡಿದ್ರೆ ಕರೆಕ್ಟಾಗಿ ರೆಗ್ಯುಲೈಸ್ ಆಗುತ್ತೆ. ಬಟ್ ಥಿನ್ PCOಗೆ ಇನ್ನೂ ವೆಯ್ಟ್ ಲಾಸ್ ಮಾಡೋಕ್ಕೆ ಹೇಳೋದಿಲ್ಲ. ಅವರಿಗೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡ್ತೀವಿ, ಮತ್ತು ಅವರಿಗೆ ಮಾತ್ರೆ ಕೊಡ್ತೀವಿ, ಮತ್ತು ಇಂಜೆಕ್ಷನ್ ಕೊಡ್ತೀವಿ. ಸಮ್ಟೈಮ್ಸ್ ಇಬ್ಬರಲ್ಲೂ ಏನು ಮಾಡ್ತಿದ್ರೆ, ತುಂಬ ದಪ್ಪ ಇತ್ತು ಓವರಿ, ಅದು ಆ ಸ್ಟ್ರೋಮಾ ಅಂದರೆ ನೀವು ಸ್ಕ್ಯಾನಿಂಗ್ ಮಾಡಿದಾಗ ಎಗ್ಗು ಫಾಲಿಕಲ್ಸ್ ಅಪಾರ್ಟಸ್ ಇಲ್ಲ, ತುಂಬ ದಪ್ಪ ಇತ್ತು. ಅವಾಗಿನ ಮತ್ತೆ ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ಡ್ರಿಲ್ಲಿಂಗ್ ಮಾಡ್ತೀವಿ. ಇದು ಏನು ಡ್ರಿಲ್ಲಿಂಗ್ ಅಂದರೆ, ಎಗ್ಗಲ್ಲಿ ಮೊಟ್ಟೆ ತುಂಬ ಇದ್ದಾಗ ಸ್ಮಾಲ್ ಫಾಲಿಕಲ್ಸ್ ಇದ್ದಾಗ ಅದರ ಒಳಗಡೆ ಕೆಮಿಕಲ್ ಇರುತ್ತಲ್ಲ, ಆ್ಯಂಡ್ರೋಜನ್ ಜಾಸ್ತಿ ಆಗಿರುತ್ತೆ. ಅಂದ್ರೇನು, ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗಿಬಿಟ್ಟು ಎಗ್ಗು ಉತ್ಪತ್ತಿ ಆಗದೆ
ಅಲ್ಲೇ ಉಳ್ಕೊಳುತ್ತೆ. ಸೊ ಅವಾಗ ಏನು ಮಾಡ್ತೀವಿ ಸರ್ಜರಿ ಅಂದರೆ ಹಿಸ್ಟ್ರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಓವರಿನ್ ಡ್ರಿಲ್ಲಿಂಗ್ ಅಂತಾರೆ ಇದಕ್ಕೆ. ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ಆ ಸಿಸ್ಟನ್ ಪಂಕ್ಚರ್ ಎಲ್ಲ ಮಾಡ್ತೀವಿ. ಆಮೇಲೆ ಅದನ್ನು ಮಾಡಿದ ಬಳಿಕ ವಿತಿನ್ 3 to 6 ಮಂತಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. PCOD ಇತ್ತೀಚಿನ ಕಾಲದಲ್ಲಿ ತುಂಬ ಕಾಮನು, ಅದನ್ನು ಲೈಟಾಗಿ ತೊಗೋಬೇಡಿ. ಅರ್ಲಿ ಡಯಾಗ್ನೋಸಿಸ್ ಮಾಡಿದಾಗ PCOD ಅದಕ್ಕೆ ಟ್ರೀಟ್ಮೆಂಟ್ ಬೇಗ ಬರುತ್ತೆ. ಅದು ಒಂದ್ಸಲಿ ರೆಸಿಸ್ಟೆಂಟ್ PCOD ಅಂತಂದ್ರೇನು ತುಂಬ ಕಲ್ಲಾಗ್ಬಿಡ್ತದೆ. ಅದು ಅಂದರೆ ಆ ಫಾಲಿಕಲ್ಸ್ ಎಗ್ಗಿದೆಲ್ಲ ದಪ್ಪ ಆಗಿಬಿಟ್ಟು ಓವರಿ ತುಂಬ ದಪ್ಪ ಆದಾಗ ಅವ್ರ ಹೇರ್ ಫಾಲಿಕಲ್ಲು ಅಂದರೆ ಹೇರ್ ಲಾಸ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಬಾಡಿಲೆಲ್ಲ ಸ್ಕಿನ್ ಎಲ್ಲ ದಪ್ಪ ಆಗಿಬಿಡುತ್ತೆ, ಇಲ್ಲಿ ಕತ್ತತ್ರ ಎಲ್ಲ ಏನೋ ಡಾರ್ಕ್ ಆಗಿಬಿಟ್ಟು ಅದಕ್ಕೆ ಅಂದರೆ ದಟ್ ಇಸ್ ಅ ಸಿವಿಯರ್ ಫಾರ್ಮ್ ಅಂತ. ಆ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ತುಂಬ ಉತ್ತಮ. ಸೊ ಅದಕ್ಕೆ ಯಾರಿಗೂ ಪೀರಿಯಡ್ಸ್ ಇರೆಗ್ಯುಲರ್ ಆಗಿ ಮಕ್ಕಳಾಗದೇ ಇದ್ದರೆ ಖಂಡಿತವಾಗಿ ಡಾಕ್ಟರ್ ಮೀಟ್ ಮಾಡಬೇಕು. ಇದಕ್ಕೆ ಡಯಾಗ್ನೋಸಿಸ್ ಸಿಂಪಲ್, ಒಂದು ಸ್ಕ್ಯಾನಿಂಗ್ ಮಾಡಿ, ಅಂದರೆ ಬೇಸ್ಲೈನ್ ಸ್ಕ್ಯಾನಿಂಗ್ ಅಂತಾರೆ, ಟ್ರಾನ್ಸ್ವೆಜನಲ್ ಸ್ಕ್ಯಾನಿಂಗ್ ಮಾಡಿ ಸ್ಕ್ಯಾನಿಂಗಲ್ಲಿ ನೋಡಿ ಖಂಡಿತವಾಗಿ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ನಾವು ಸ್ಕ್ಯಾನಿಂಗ್ ಮಾಡಿ ಬ್ಲಡ್ ಟೆಸ್ಟ್ ಮಾಡ್ತೀವಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಟ್ರೀಟ್ಮೆಂಟು ಕರೆಕ್ಟಾಗಿ ಕೊಟ್ಟರೆ ಖಂಡಿತವಾಗಿ ಮಕ್ಕಳಾಗುತ್ತೆ. ಓಕೆ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ಮಾತನಾಡಬಹುದು. ಬಂಜತನ, ಇನ್ಫರ್ಟಿಲಿಟಿ ಸಮಸ್ಯೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದೀವಿ. ಡಾಕ್ಟರ್, ಹೆಣ್ಮಕ್ಳು ಎಷ್ಟು ಕಾರಣ ಆಗಿರ್ತಾರೋ ಎಲ್ಲೋ ಒಂದ್ ಕಡೆ ಮೇಲ್ಸ್ ಕೂಡ ಅಷ್ಟೇ ಕಾರಣರಾಗಿರ್ತಾರೆ ಅಂತ ಹೇಳ್ಬೋದು. ಪುರುಷರಲ್ಲಿ ಈ ಒಂದು ಬಂಜತನಕ್ಕೆ ಕಾರಣಗಳು ಏನು, ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ ಡಾಕ್ಟರ್. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಯಾವೂರಿಂದ ಕರೆ ಮಾಡ್ತಿದ್ದೀರಮ್ಮ? ಮಾತಾಡಿಮ್ಮ, ಡಾಕ್ಟರ್ ಇದಾರೆ. ಹೇಳಿ ಭಾಗ್ಯಮ್ಮ. ಭಾಗ್ಯಮ್ಮ ಹೇಳಿ, ಏನ್ ಸಮಸ್ಯೆ ಇದೆ ಹೇಳಿಮ್ಮ. ಚಿತ್ರದುರ್ಗ ಡಿಸ್ಟಿಕ್ ಇಂದ ಮೇಡಮ್. ಹೇಳಿ, ಏನ್ ಸಮಸ್ಯೆ ಇದೆ ಹೇಳಿಮ್ಮ. ಸರ್, ಒಂದ್ ವರ್ಷ ಮೇಲೆ 4 ತಿಂಗಳಾಯ್ತು ಆಪರೇಷನ್ ಆಗಿ. ಇವಾಗ ಮಗು ಬೇಕು ಅಂತ ಹೇಳಿ. ಏನು ಆಪರೇಷನ್ ಆಯ್ತು? ಹಲೋ ಭಾಗ್ಯಮ್ಮ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿಮ್ಮ. ಮದ್ವೆ ಆಗಿ 1 ವರ್ಷ 4 ತಿಂಗಳಾಗಿದ್ಯಾ? ಮಾತಾಡಿ, ಡಾಕ್ಟರ್ ಇದಾರೆ, ಏನ್ ತೊಂದರೆ ಆಗಿದೆ ಅಂತ ಹೇಳಿ. ವರ್ಷದ ಮೇಲೆ 4 ತಿಂಗಳಾಯ್ತು ಆಪರೇಷನ್ ಆಗಿ. ಏನು ಸರ್ಜರಿ ಮಾಡಿಸ್ಕೊಂಡಿದ್ದೀರಾ? ಆಪರೇಷನ್ ಆಗಿ 4 ತಿಂಗಳಾಯ್ತು. ಏನು ಆಪರೇಷನ್ ಆಗಿದೆ ಅಮ್ಮ? ಅದೇ ಮಕ್ಕಳಾದಂಗ 4 ತಿಂಗಳಾಯ್ತು ಮೇಡಮ್. 9ನೇ ತಿಂಗಳು 16ನೇ ಅಷ್ಟಾಗ. ಈಗ ಮಕ್ಕಳು ಬೇಕಾ ಮತ್ತೆ ನಿಮ್ಗೆ? ಮಗು ಬೇಡ ಅಂತ ಹೇಳಿ. ಅಲ್ಲ ಭಾಗ್ಯಮ್ಮ ಅವರೇ, ಖಂಡಿತ ನೋಡಿ, ನಾನು ಹೇಳದ್ನ ಕೇಳಿಸ್ಕೊಳ್ಳಿ ದಯವಿಟ್ಟು. ನಿಮ್ಗೆ ಮಗು ಇದ್ಯಾ ಇವಾಗ? ಹಲೋ, ಮೇಡಮ್. ಬಹುಶಃ ಅವ್ರು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದಾರೆ. ಮತ್ತೊಮ್ಮೆ ನೀವು ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡಿ, ಮತ್ತೆ ನಿಮ್ಮ ಪ್ರಶ್ನೆಯನ್ನ ಸ್ಪಷ್ಟವಾಗಿ ಕೇಳಿ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಏನು ಆಪರೇಷನ್ ಆಗಿದೆ ಅಂತ ಹೇಳ್ಬೇಕು. ಆಪರೇಷನ್ ಅಲ್ಲಿ ಸಾಕಷ್ಟು ವಿಧಗಳಿರುತ್ತೆ. ಯಾವ ಆಪರೇಷನ್ ಯಾವ ಕಾರಣಕ್ಕೆ ಮಾಡಿದರೆ ಇದನ್ನ ತಿಳಿಸಿದಾಗ ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾಹಿತಿಯನ್ನ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಇನ್ನು ಡಾಕ್ಟರ್ನ ಇವಾಗ ಭೇಟಿ ಮಾಡ್ಬೇಕಿದ್ದಲ್ಲಿ ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ನೀವು ವಿಸಿಟ್ ಮಾಡ್ಬೇಕಾಗತ್ತೆ. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು. ಕಾರ್ಯಕ್ರಮದಲ್ಲಿ ಬಂಜತನದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಸಾಕಷ್ಟು ಬೇರೆ ಬೇರೆ ಊರುಗಳಿಂದ ಕಪಲ್ಸ್ ಬಂದು ವರ್ಧನ್ ಫರ್ಟಿಲಿಟಿ ಸೆಂಟರ್ ನಲ್ಲಿ ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ದಾರೆ. IUI IVF ಚಿಕಿತ್ಸೆಗಳ ಮುಖಾಂತರ ಮಕ್ಕಳಾಗಿದೆ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಅವ್ರು ಮಾತಾಡಿರುವಂತಹ ಬೈಟ್ಸ್ ಗಳು ಕೂಡ ಇದೆ. ಕಾರ್ಯಕ್ರಮ ಸಂಪೂರ್ಣವಾಗಿ ವೀಕ್ಷಿಸಿದ್ರೆ ಆ ಬೈಟ್ ಗಳನ್ನ ಕೂಡ ನಾವು ಪ್ರಸಾರ ಮಾಡ್ತೀವಿ. ಡಾಕ್ಟರ್, ಈ ಕಾಲ್ ಗಿಂತ ಮುಂಚೆ ನಾನು ಕೇಳ್ತಾ ಇದ್ದೆ, ಮೇಲ್ ಇನ್ಫರ್ಟಿಲಿಟಿಗೆ ಕಾರಣಗಳು ಏನಿರಬಹುದು ಪುರುಷ? ಸೊ ನಾವು ಇಷ್ಟೊತ್ತಿಗೆ ಡಿಸ್ಕಸ್ ಮಾಡಿದ್ವಿ ಫೀಮೇಲ್ ಇನ್ಫರ್ಟಿಲಿಟಿ ಬಗ್ಗೆ. ಮೇಲಲ್ಲಿ ತುಂಬ ಪುರುಷರಲ್ಲಿ ಕಾಮನ್ ಅಂದರೆ ನಾರ್ಮಲ್ ಆಗಿ ಅವ್ರಿಗೆ ಇಂಟರ್ಕೋರ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಟೈಮ್ ಇರೋದಿಲ್ಲ, ಸೆಕ್ಸುವಲ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ. ಅಂದರೆ ಏನೋ ಒಂದು ಮನೆ ಬಂದ್ಬಿಟ್ಟು ಟಯರ್ಡಾಗಿ ಬಂದಿರ್ತಾರೆ, ದರ್ ಇಸ್ ಎರೆಕ್ಷನ್ ಪ್ರಾಬ್ಲಮ್ ಆಗುತ್ತೆ. ದೆನ್ ಆಮೇಲೆ ಮತ್ತೆ ಅವ್ರಿಗೆ ಟೈಮ್ ಇರೋದಿಲ್ಲ. ಯಾವಾಗ ಓವರ್ಯೂಷನ್ ಆಗುತ್ತೆ ಅವಾಗ ಇಂಟರ್ಕೋರ್ಸ್ ಮಾಡೋ ಟೈಮ್ ಇರಲ್ಲ. ಆಮೇಲೆ ಟೆನ್ಷನಿಂದ ಅಪರೆನ್ಷನ್, ಎರೆಕ್ಷನೇ ಆಗೋದಿಲ್ಲ. ಸೊ ಇದು ಕಾಮನ್ ಆಗಿ ತುಂಬ ಇಂಥ ಪ್ರೊಫೆಷನಲ್ ಅಂದರೆ IT ಕ್ರೌಡಲ್ಲಿ ಇದು ತುಂಬ ಕಾಮನ್ ಇತ್ತೀಚಿನ ಕಾಲದಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅವ್ರನ್ನ ಎಷ್ಟು ಟೈಮಿಂಗ್ ಮಾಡಬೇಕು ಅಷ್ಟೇ ಟೈಮ್ ಅದು ವರ್ಕ್ ಮಾಡಬೇಕು. ಆ ವರ್ಕನ್ನು ಅಲ್ಲೇ ಬಿಟ್ಬಿಟ್ಟು ಮನೆಗೆ ನೆಮ್ಮದಿಯಾಗಿ ಬರಬೇಕು. ಸೊ ಅದು ಬಿಟ್ಬಿಟ್ಟು ಅವ್ರು ಏನು ಮಾಡ್ತಂದರೆ ಪ್ರಾಜೆಕ್ಟ್ ಇದೆ ಕಂಪ್ಲೀಟ್ ಮಾಡಬೇಕು, ರಾತ್ರಿ ಎಲ್ಲ ಮತ್ತೆ ಕೂತ್ಕೊಂಡು ಮಾಡೋದು. ಅದರಿಂದ ಏನಾಗುತ್ತೆ ಅಂದರೆ ಹಾರ್ಮೋನ್ಸ್ ಎಲ್ಲ ಆ ಟೆನ್ಷನ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಎರೆಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅವ್ರಿಗೆ ಇಂಟರ್ಕೋರ್ಸ್ ಮಾಡೋಕ್ಕೆ ಅದು ಎನರ್ಜಿನೂ ಇರೋದಿಲ್ಲ. ಸೊ ಇದು ಇತ್ತೀಚಿನ ಕಾಲದಲ್ಲಿ ಕಾಣಿಸ್ತಾ ಇರೋಂಥ ಪ್ರಾಬ್ಲಮ್ಮು. ಎರಡನೇದು, ಬಿಕಾಸ್ ಅದೇ ಪ್ರೊಫೆಷನಲ್ ಲೈಫ್ ಜಾಸ್ತಿ ಡೆವಲಪ್ ಆಗಿದ್ದರಿಂದ ಅವರು ಸ್ಮೋಕಿಂಗ್ ಹ್ಯಾಬಿಟ್ಸು, ಆಲ್ಕೋಹಾಲ್ ಹ್ಯಾಬಿಟ್ಸು ಮತ್ತು ಡ್ರಗ್ ಅಡಿಕ್ಷನ್ ಎಲ್ಲ ಇನ್ವಾಲ್ವ್ ಆಗಿಬಿಟ್ಟು ಸೆಮೆನ್ ಕೌಂಟಲ್ಲಿ ಮತ್ತು ಮೊಟಿಲಿಟಿ ತುಂಬ ಕಡಿಮೆ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಸಿಂಪಲ್ಲಾಗಿ ಬೇಸಿಕ್ ಟೆಸ್ಟ್ ಅಂದರೆ ಕಂಪ್ಲೀಟಾಗಿ ಎಕ್ಸಾಮಿನೇಷನ್ ಮಾಡ್ತೀವಿ ಮೇಲ್ಗೆ. ಅವರು ಕಂಪ್ಲೀಟ್ ಪರ್ಸನಲ್ ಹಿಸ್ಟ್ರಿ ತೊಗೊಳ್ತೀವಿ. ಪರ್ಸನಲ್ ಹಿಸ್ಟ್ರಿಲಿ
ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದೆಯಾ, ಆಲ್ಕೋಹಾಲ್ ಇದೆಯಾ, ಮತ್ತು ಬೇರೆ ಡ್ರಗ್ಸ್ ಏನಂತ ತೊಗೊಳ್ತಾ ಇದ್ದೀರಾ, ಶುಗರ್ ಇದೆಯಾ, ಬಿ ಪಿ ಇದೆಯಾ ಅಂತ. ಸೊ ಇದೆಲ್ಲ ಕಾಂಟ್ರಿಬ್ಯೂಟ್ ಆಗುತ್ತೆ ಏನಕ್ಕೆ, ಮೇಲ್ ಇನ್ಫರ್ಟಿಲಿಟಿಗೆ. ಸೊ ಒಂದು ಸಿಂಪಲ್ ಟೆಸ್ಟ್ ಅಂದರೆ ಸೆಮೆನ್ ಟೆಸ್ಟ್ ಮಾಡ್ತೀವಿ, ಅದಕ್ಕೆ 3 ದಿವಸ ಗ್ಯಾಪ್ ಇಟ್ಕೊಂಡ್ಬಿಟ್ಟು ಅಲ್ಲೇ ನಮ್ಮ ಕ್ಲಿನಿಕಲ್ಲೇ ಸೆಮೆನ್ ಬಂದು ಟೆಸ್ಟ್ ಮಾಡಿದಾಗ ಅದರದ್ದು ಕೌಂಟ್ ಎಷ್ಟಿದೆ, ಮೊಟಿಲಿಟಿ ಎಷ್ಟಿದೆ, ಮತ್ತು ಮಾರ್ಫಾಲಜಿ ಹೇಗಿದೆ, ಮತ್ತು ಬೇರೆ ಟೆಸ್ಟ್ ಅಡಿಷ್ನಲ್ ಟೆಸ್ಟ್ ಅಂದ್ರೇನು ಹಾಸ್ ಟೆಸ್ಟು, ಆಮೇಲೆ DNA ಫ್ರಾಗ್ಮೆಂಟೇಷನ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಏನಕ್ಕೆ ಅಂದರೆ ಒಂದು ಸಲ ಮಾಡಿದಾಗ ಆ ಸೆಮೆನ್ಗೆ ಫರ್ಟಿಲಿಟಿ ಪೊಟೆನ್ಷಿಯಲಿಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀವಿ, ಮತ್ತು ಎಷ್ಟರ ಮಟ್ಟಿಗೆ ಡೆಬ್ರಿಸ್ ಇದೆ, WC ಎಷ್ಟಿದೆ ಅಂತೆಲ್ಲ ಚೆಕ್ ಮಾಡ್ತೀವಿ. ಸೊ ಅದು ಏನಾಗುತ್ತೆ ಅಂದರೆ ಒಂದೇ ಬಂದು ಬೇಸಿಕ್ ಟೆಸ್ಟಿಂದ ಮೇಲಲ್ಲಿ ಎಷ್ಟರ ಮಟ್ಟಿಗೆ ಕೆಪಾಸಿಟಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದು ಬೇಸಿಕ್ ಟೆಸ್ಟು. ಅದರಲ್ಲಿ ಏನೋ ತೊಂದರೆ ಇತ್ತು, ಕಡಿಮೆ ಇತ್ತು, ಅಥವಾ ಹೆಚ್ಚಿತ್ತು, ಅಥವಾ ಯಾವುದೇ ಪ್ರಾಬ್ಲಮ್ ಇದ್ರೂ ಅಡಿಷನಲ್ ಆಗಿ ಅವರಿಗೆ ಸ್ಕ್ಯಾನಿಂಗ್ ಅದು ಸ್ಕ್ರೋಟಮ್ ಅಂತ ಮಾಡ್ತೀವಿ, ಮತ್ತು ಕೆಲವೊಂದು ಹಾರ್ಮೋನ್ ಚೆಕಪ್ ಮಾಡ್ತೀವಿ. ಅಂದ್ರೇನು FSH, LH, ಟೆಸ್ಟೋಸ್ಟೆರಾನ್ ಅಂತ. ಯಾವಾಗ ಮಾಡ್ತೀವಿ ಇದು, ಯಾವಾಗ ಕೌಂಟ್ 0 ಇದ್ದಾಗ ಅಥವಾ ತುಂಬ ಕಡಿಮೆ ಇತ್ತು ಅಂತ ಇದ್ದಾಗ ಹಾರ್ಮೋನಿಂದ ಅದು ಕೌಂಟ್ ಕಡಿಮೆ ಆಗ್ತಾ ಇರುತ್ತೆ, ಅದನ್ನು ಚೆಕ್ ಮಾಡ್ತೀವಿ. ಸೊ ಇದಕ್ಕೆ ಹಾರ್ಮೋನ್ ಅಸ್ಸೆ ಅಂತೀವಿ. ಮತ್ತು ಸ್ಕ್ರೋಟಲ್ ಸ್ಕ್ಯಾನಿಂಗ್ ಏನಕ್ಕೆ ಮಾಡ್ತೀವಿ, ಯಾವಾಗ 0 ಇದ್ದಾಗ ಎಲ್ಲಿ ಬ್ಲಾಕ್ ಆಗಿದೆಯಾ, ಸ್ಕ್ರೋಟಮ್ ಟೆಸ್ಟಿಸಲ್ಲಿ ಏನೋ ತುಂಬ ಟೆಸ್ಟಿಸ್ ತುಂಬ ಚಿಕ್ಕದಿದೆಯಾ, ಅಥವಾ ಆ ಪೈಪನ್ನು ಚೆಕ್ ಮಾಡಿದಾಗ ಏನೋ ಬ್ಲಾಕ್ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಇದು ಬೇಸಿಕ್ ಟೆಸ್ಟ್ ಇನ್ ಮೇಲ್ ಇನ್ಫರ್ಟಿಲಿಟಿ. ಇತ್ತೀಚಿನ ಕಾಲದಲ್ಲಿ ಯಾಕೆ ಜಾಸ್ತಿ ಆಗ್ತದೆ ಅಂದರೆ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗಿದೆ, ನಮ್ಮ ಜೀವನ ರೀತಿ ಅಂತ ಬಾಳುವಂಥದ್ದು, ಮತ್ತು ಫುಡ್ ಹ್ಯಾಬಿಟ್ಸು, ಮತ್ತು ಎಲ್ಲ ವರ್ಕ್ ಫೋರ್ಸು ಡೇ ಆ್ಯಂಡ್ ನೈಟ್ ಮಾಡಿ ಅದರಿಂದ ತುಂಬ ಪರಿಣಾಮ ಬೀರ್ತಾ ಇದೆ ಮೇಲಲ್ಲೂ. ಆ ಹಾರ್ಮೋನ್ ಚೇಂಜ್ ಆಗಿಬಿಟ್ಟು 7 ಫ್ಯಾಕ್ಟರ್ಸಲ್ಲಿ ಆಲ್ಟ್ರೇಷನ್ ಆಗಿ ಅದರಿಂದ ಮೇಲ್ ಇನ್ಫರ್ಟಿಲಿಟಿನೂ 50% ಹೋಗಿದೆ. ಮೊದಲು 10 ವರ್ಷ ಹಿಂದೆ 15-20% ಇತ್ತು, ಇವಾಗ ಡಬಲ್ ಆಗೋಗ್ಬಿಟ್ಟಿದೆ. ಇದರಿಂದ ಮಕ್ಕಳಾಗೋಕ್ಕೆ ತುಂಬ ತೊಂದರೆ ಆಗುತ್ತೆ. ಎಷ್ಟೊಂದು ಜನ ಅವ್ರಿಗೆ ಟೈಮೇ ಇಲ್ಲ ಇಂಟರ್ಕೋರ್ಸ್ ಮಾಡೋಕ್ಕೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದಕ್ಕೆ. ಅವಾಗೇನು ಮಾಡ್ತಾರೆ, ಬಂದ್ಬಿಟ್ಟು ಡಾಕ್ಟ್ರ್ ಹತ್ರ ನಾನು 7 ಕೊಡ್ತೀನಿ, ಸ್ಟೋರ್ ಮಾಡಿಡಿ, ನಾನು US ಹೋಗ್ತಾ ಇದ್ದೀನಿ, ಆ ಥರ ಎಲ್ಲ ಹೇಳ್ತಾರೆ. ಸೊ ಅಂಥ ಪರಿಸ್ಥಿತಿಗೆ ಬಂದಿದೆ ನಮ್ಮ ನೈಜಿಕ ಜೀವನ. ಅದಕ್ಕೆ ದಯವಿಟ್ಟು ಹೇಳೋದು ಕೇಳ್ಕೊಳ್ಳಿ, ಮೇಲ್ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಎಲ್ಲನೂ ಹಾರ್ಮೋನ್ಸು ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು 100% ಆಗೋಂಗೆ ಮಾಡಿಕೊಡ್ತೀವಿ. ಸೊ ಇದು ನನ್ನ ಹೇಳಿಕೆ. ಖಂಡಿತವಾಗ್ಲೂ. ಸೊ ನೀವು ಕೂಡ ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಸಾಕಷ್ಟು ಕಪಲ್ಸ್ ಬಂದು ಇಲ್ಲಿ ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದೆ. ಸೊ ಕಾರ್ಯಕ್ರಮದಲ್ಲಿ 1 ಅಥವಾ 2 ಬೈಟ್ಗಳನ್ನ ಪ್ಲೇ ಮಾಡಬಹುದು, ನಾವು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಬಹುದು. ನಮ್ಮ ಒಂದು ಹಾಸ್ಪಿಟಲ್ಗೆ ನೀವು ವಿಸಿಟ್ ಮಾಡಿದಾಗ ನೇರವಾಗಿ ನಿಮಗೆ ಪ್ರತಿಯೊಂದು ವಿಚಾರಗಳ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಟಿವಿ ಸ್ಕ್ರೀನ್ ಮೇಲೆ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಫೋನ್ ನಂಬರ್ಸ್ ಬರ್ತಾ ಇದೆ, ಈಗಲೇ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಂಡು ಬಾನಸವಾಡಿ ಹಾಗೆ ಬಸವೇಶ್ವರ ನಗರ್ನಲ್ಲಿ ವರ್ಧನ್ ಫರ್ಟಿಲಿಟಿ ಸೆಂಟರ್ ಇದೆ. ಸೊ ಇವಾಗ ನಾನು ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಬಂದಂತಹ ಕಪಲ್ಗೆ ಏನ್ ಸಮಸ್ಯೆಗಳಿತ್ತು, ಎಷ್ಟು ವರ್ಷಗಳಾಗಿತ್ತು ಮದುವೆ ಆಗಿ, ಇನ್ನು ನಮ್ಮ ಒಂದು ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ವಿಸಿಟ್ ಮಾಡಿದ್ಮೇಲೆ ಯಾವ ರೀತಿ ಅವರು ಚಿಕಿತ್ಸೆಯನ್ನ ಪಡ್ಕೊಂಡ್ರು, ಮಕ್ಕಳಾಗಿದೆ, ಅವ್ರು ಮಾತಾಡಿರೋ ಒಂದು ಬೈಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನನ್ನ ಹೆಸರು ರಾಜಶ್ರೀ, ನಮ್ಮ ಯಜಮಾನ್ರು FM ರೆಡ್ಡಿ ಅಂತ. 1997 ನನ್ನ ಮದುವೆ ಆಯಿತು. ಅವಾಗ ಒಂದು 6-7 ಇಯರ್ಸ್ ಮಕ್ಕಳು ಬೇಡ ಅಂತ ಸುಮ್ಮನೆ ಆದ್ವಿ. ಆಮೇಲೆ ಹೋಗ್ತಾ ಆಗಲಿಲ್ಲ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಾರ್ಮಲ್ ಟ್ರೀಟ್ಮೆಂಟ್ ಆಗಲಿಲ್ಲ. ಸೊ 6-7 ಟೈಮ್ಸ್ IVF ಮಾಡಿದ್ವಿ, ಅದು ಸಕ್ಸಸ್ ಆಗಿಲ್ಲ. ಸರಿ IVF ಆದರೆ ಮಕ್ಕಳಾಗ್ತಾ ಇದ್ದಿದ್ದಕ್ಕೆ IVF ಸೆಂಟರ್ಸ್ ಹೋದ್ವಿ. 5 to 6 IVF ಮಾಡಿಸ್ಕೊಂಡ್ವಿ, ಎಲ್ಲ ಫೇಲ್ಯೂರ್ ಆಗೋಯ್ತು. ಸುಮಾರು ಒಂದು 5 IVF ಆದಮೇಲೆ ಮೇಜರ್ ಡಾಕ್ಟರ್ ಸರ್ಕಲ್ ಹೋಗಿದ್ವಿ ಬೆಂಗಳೂರು IVFಗೆ ಉಂಟು, ಎಲ್ಲೂ ಸಕ್ಸಸ್ ಆಗಿಲ್ಲ. ಕೊನೆಗೆ ವರ್ಧನ್ ಹಾಸ್ಪಿಟಲಲ್ಲಿ PK ವಿಜಯ್ ಕುಮಾರ್ ನಮ್ಮ ಫ್ರೆಂಡ್ ಒಬ್ಬರು ಪರಿಚಯ ಮಾಡಿಸಿದ್ರು. ಅವರು ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ, ಮತ್ತು ಕಾಸ್ಟ್ ಪ್ರೈಸ್ ತುಂಬ ನಾಮಿನಲ್ ಆಗಿದೆ. ಆ್ಯಂಡ್ ಫೈನಲಿ ನಮಗೆ ನಮ್ಮ ಮಿಸಸ್ಗೂ ಒಂದು 1 year ಟ್ರೀಟ್ಮೆಂಟ್ ಮಾಡಿ ಫೈನಲಿ ಇದರಲ್ಲಿ ಸಕ್ಸಸ್ ಆಯಿತು. ನಮಗೆ ಕೊನೆಗೆ ಟ್ರಿಪ್ಲೆಟ್ಸ್ ಆಗಿ ಹ್ಯಾಪಿ.
ಎಸ್ ಆ ಕಪಲ್ಸ್ ಮಾತಾಡಿದ್ದು ನೀವೇ ನೋಡಿದ್ರಿ. ಇನ್ನು ಸರ್ಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ಬೋದು ಅವ್ರಿಗಿದ್ದಂಥ ಸಮಸ್ಯೆ ಏನು. ಸೊ ಮಕ್ಕಳಿಲ್ಲ ಅಂತಂದಾಗ ಅಟ್ಲೀಸ್ಟ್ ಒಂದ್ ಮಗು ಆಗ್ಲಿ ಅಂತ ಅನ್ಕೊಳ್ತೀವಿ, 2 ಆದ್ರೆ ಬಹಳ ಖುಷಿ ಅಂತ ಹೇಳ್ಬೋದು. ಅದ್ರ ನಾವು ಈಗ ನೋಡಿದ್ದು ಟ್ರಿಪ್ಲೆಟ್ಸ್ ಅಂತಾನೆ ಹೇಳ್ಬೋದು. ಬಹಳನೇ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಯಾವ ರೀತಿ ಇತ್ತು ಡಾಕ್ಟರ್ ಈ ಕಂಡೀಷನ್? ಇದು ತುಂಬ ರೇರು, ಟ್ರಿಪ್ಲೆಟ್ಸ್ ಎಲ್ಲ ಆ ಥರ ಮಾಡೋಕ್ಕೆ ಬಿಡೋದಿಲ್ಲ. ಬಟ್ ಅದು ಸೆಲೆಕ್ಟ್ ಆಗಿ ಮಾಡ್ತೀವಿ, ಯಾರಿಗೆ ಕೆಪಾಸಿಟಿ ಇದೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ಆ ಥರ ಎಲ್ಲ. ಇವ್ರದ್ದು ಏನಂದರೆ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ 5ರಿಂದ 6 ಸಲ ಫೇಲ್ ಆಗಿತ್ತು IVF. ಫೇಲ್ ಆಗಿ ಬೇರೆ ಕಡೆ ಎಲ್ಲ ಫೇಲ್ ಆಗಿಬಿಟ್ಟು ನಮ್ಮ ಹತ್ರ ಬಂದರು ಥ್ರೂ ಸಂಬಡೀಸ್ ಒಪಿನಿಯನ್ ತೊಗೊಳಕ್ಕೆ. ನಾನು ಅವ್ರಿಗೆ ಹೇಳಿದೆ ಈ ಥರ ಆಗುತ್ತೆ, ಏನು ನಿರಾಸೆ ಪಡಬೇಡಿ. ಸೊ ಇದರೇನೆಂದರೆ ಫೇಲ್ಯೂರು ಕಾಮನ್ ಆಗಿ, ಯಾಕೆಂದರೆ ಸಕ್ಸಸ್ ರೇಟ್ IVF ಅಲ್ಲಿ ಅಷ್ಟಿಲ್ಲ, 100% ಇಲ್ಲ. ಎಲ್ರಿಗೂ ಫೇಲ್ಯೂರ್ ಆಗ್ಬೋದು, ಬಟ್ ಅದನ್ನು ನಾವು ಅವಾಯ್ಡ್ ಮಾಡ್ತೀವಿ. ಹೆಂಗೆಂದರೆ ಎಲ್ಲ ರಿಪೋರ್ಟ್ಸ್ ನೋಡಿಕೊಂಡು ಎಲ್ಲ ಚೆನ್ನಾಗಿ ನಾವು ಮಾಡ್ತೀವಿ, ಸಮ್ಟೈಮ್ಸ್ ನಮ್ಮ ಕಂಟ್ರೋಲ್ ಇದ್ದಾಗ ಫೇಲ್ಯೂರ್ ಆಗುತ್ತೆ. ಈ ಕಪಲ್ ಟ್ರಿಪ್ಲೆಟ್ಸ್ ನೋಡ್ದಂಗೆ 5 ಸಲ ಆಗಿ 6ನೇ ಸಲ ನಮ್ಮ ಹತ್ರ ಬಂದರು. ಯಾವುದೇ ಮತ್ತೆ ಟ್ರೈ ಮಾಡಿದ್ವಿ, ಮತ್ತೆ ಫೇಲ್ ಆದ್ವಿ. ಬಟ್ ಆ ಎಂಬ್ರಿಯೋನ ನಾವು ಸ್ಟೋರ್ ಮಾಡಿಕ್ಕಿದ್ವಿ. ಅಂದರೆ ಜಾಸ್ತಿ ಬಂದಾಗ ಎಂಬ್ರಿಯೋನ, ಎಗ್ ಬಂದಾಗ ಎಂಬ್ರಿಯೋಮನ್ನು ಸ್ಟೋರ್ ಮಾಡಿಕ್ತೀವಿ. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಸ್ಟೋರೇಜ್ ಎಂಬ್ರಿಯೋಸನ್ನು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಮಾಡ್ತೀವಿ. ಆವಾಗ ಸಕ್ಸಸ್ ರೇಟ್ ಜಾಸ್ತಿ ಬರುತ್ತೆ. ಇವ್ರದ್ದು 7th ಟೈಮು ಫ್ರೋಝನ್ ಎಂಬ್ರಿಯೋ ಹಾಕಿ ಪ್ರೆಗ್ನೆನ್ಸಿ ಆಗಿರೋದು. ಬಟ್ ಒಂದಂದರೆ ಫ್ರೆಶ್ಗಿಗೂ ಮತ್ತು ಫ್ರೋಝನ್ ಎಂಬ್ರಿಯಸ್ಗೂ ಡಿಫ್ರೆನ್ಸ್ ಅಂದರೆ ನಮ್ಮ ಪ್ರಾಕ್ಟೀಸಲ್ಲಿ ಫ್ರೋಝನ್ ಎಂಬ್ರಿಯಸಲ್ಲಿ ಜಾಸ್ತಿ ರಿಸಲ್ಟ್ಸ್ ಬರುತ್ತೆ. ಫ್ರೆಶ್ಸಲ್ಲಿ ಸಮ್ಟೈಮ್ಸ್ ಯಾವಾಗ ನಾವು ಎಂಡೋಮೆಟ್ರಿಯಮ್ಗೂ ಮತ್ತು ಎಗ್ಗು ಮ್ಯಾಚ್ ಆಗೋದಿಲ್ಲ, ಸಮ್ಟೈಮ್ಸ್ ಎಂಡೋಮೆಟ್ರಿಯಮ್ ತುಂಬ ಜಾಸ್ತಿ ಆಗುತ್ತೆ, ಅದು ತುಂಬ ತಿನ್ನಿರುತ್ತೆ. ಅವಾಗೆಲ್ಲ ಏನು ಮಾಡ್ತೀವಿ ಅಂದರೆ ಎಂಬ್ರಿಯೋನ ಸ್ಟೋರ್ ಮಾಡಿರ್ತೀವಿ. ಸೊ ಈ ಕಪಲ್ಲು ಫ್ರೋಝನ್ ಎಂಬ್ರಿಯೋ ಹಾಕಿ ಅವ್ರಿಗೆ ನಾವು ಹೇಳಿದಾಗ 3 ಎಂಬ್ರಿಯೋ ಹಾಕಿದ್ವಿ, 3 ಎಂಬ್ರಿಯೋ ಪ್ರೆಗ್ನೆನ್ಸಿ ಆಯಿತು. ಸೊ ಅದರಿಂದ 3 ಪ್ರೆಗ್ನೆನ್ಸಿ ಆಯಿತು. ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ಮೇಡಮ್ ನಾವು ಮಂಜು ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ ಮಂಜು ಅವರೇ? ದಾವಣಗೆರೆಯಿಂದ ಮೇಡಮ್. ಮಾತಾಡಿಪ್ಪ, ಡಾಕ್ಟರ್ ಇದಾರೆ. ಬಂಜತನದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದೀವಿ, ಪ್ರಶ್ನೆಯನ್ನ ಕೇಳ್ಬೋದು ಮಂಜು. ಹೇಳಿ ಮಂಜು ಅವರೇ. ಕೊಡಿ ಮೇಡಮ್. ಹಲೋ ಹಲೋ ಸರ್. ಹಾಂ ಹೇಳಿ. ಇದು 3 ವರ್ಷ ಆಯ್ತು ಸರ್, ಮಕ್ಕಳಿಲ್ಲ. ಹಾಂ, ಇದು ಲ್ಯಾಪ್ರೋಸ್ಕೋಪಿ ಮಾಡಿಸಿದ್ವಿ. ಓಕೆ. ಆಮೇಲೆ ರಿಪೋರ್ಟ್ಸ್ ಏನು ಹೇಳಿದ್ರು? ಅದು ಇನ್ನು 1 ವರ್ಷ ಕಾಯ್ಬೇಕು ಅಂತ ಹೇಳಿದ್ರಿ ಸರ್. ಅಲ್ಲ, ಎಲ್ಲ ಟ್ಯೂಬ್ ಎಲ್ಲ ಚೆನ್ನಾಗಿದೆ ಅಂತಂದ್ರಾ? ಹಾ ಸರ್, ಎಲ್ಲ ಚೆನ್ನಾಗಿದೆ ಅಂದ್ರೆ. ಒಂದು ಕೆಲಸ ಮಾಡಿ, ಈಗ ನೆಕ್ಸ್ಟ್ ಸ್ಟೆಪ್ಪು IUIಗೆ ಹೋಗ್ಬಿಡಿ ನೀವು. ಅಂದ್ರೆ ಏನು, ಸೆಮೆನ್ ತಗೊಂಡು ವಾಶ್ ಮಾಡಿ ಫಿಲ್ಟರ್ ಮಾಡಿ ಹಾಕ್ತಾರೆ. ಅದಕ್ಕೆ ನೀವು ಮತ್ತು ನಿಮ್ಮ ವೈಫು ಪೀರಿಯಡ್ ಆಗಿ 2nd or 3rd ಡೇ ಬರಬೇಕು. ಎಲ್ಲಿ ಸರ್? ಬೆಂಗಳೂರಿಗೆ ಬರ್ಬೇಕಾಗತ್ತೆ ಸರ್. ವರ್ಧನ್ ಫರ್ಟಿಲಿಟಿ ಸೆಂಟರ್, ಟಿವಿ ಸ್ಕ್ರೀನ್ ಮೇಲೆ ಫಾರ್ ಡೀಟೇಲ್ಸ್ ಕಾಲ್ ಅಂತ ಫೋನ್ ನಂಬರ್ ಬರ್ತಾ ಇದೆ. ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ. ಖಂಡಿತವಾಗ್ಲೂ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಬಂದು ಇಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ಹಲೋ, ತಮ್ಮ ಹೆಸರು? ನಮ್ಮ ಹೆಸರು ಕೇಶವ್ ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ ಕೇಶವ್? ಸಿದ್ದಾಪುರ, ಕಾರವಾರ ಡಿಸ್ಟ್ರಿಕ್ಟ್ ಸಿದ್ದಾಪುರದಿಂದ. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿಪ್ಪ. ಹೇಳಿ ಸರ್. ಸರ್ ಹಲೋ. ಹಾಂ ಹೇಳಿ. ನಮ್ಮ ಹೆಸರು ಕೇಶವ್ ಅಂತ ಸರ್. ನಮ್ಮ ಮದುವೆಯಾಗಿ 4 ವರ್ಷ ಆಯ್ತು. ಓಕೆ. ಅದ್ರ ಮಕ್ಕಳಾಗಿಲ್ಲ, ಯಾವುದೇ ಒಂದು ಇದಾಗಿಲ್ಲ, ಸಮಸ್ಯೆ ಆಗ್ತೈತಿ ಏನಂತ ಎಲ್ಲ ಸುಮಾರು ಡಾಕ್ಟರ್ ತೋರಿಸಿದೀವಿ. ಹಾಂ, ಅದು ನಮ್ದು ಸಿಮೆಂಟ್ ಟೆಸ್ಟ್ ಮಾಡಿದ್ರೆ ಸ್ವಲ್ಪ ಕೌಂಟ್ ಕಮ್ಮಿ ಆಯ್ತು ಅಂತ ಹೇಳಿದ್ರು. ಅದೇ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅದಾಯ್ತು. ಅವ್ರದ್ದು ಎಲ್ಲ ಇದು ಮಾಡಿದ್ವಿ, ಏನು ಇದೆಲ್ಲ ಹೇಳಿದಾರೆ. ಅವ್ರಿಗೆ ಸ್ವಲ್ಪ ರಜೆಯಲ್ಲಿ ಸಮಸ್ಯೆ ಆಗ್ತದೆ ಸರ್. ಏನು? ಪೀರಿಯಡ್ಸ್ ರಜೆಯಲ್ಲಿ ರಜೆ ಅದಂದ್ರೆ ಒಂದು ಕೆಲಸ ಮಾಡಿ, ತಿಂಗಳು ಕರೆಕ್ಟ್ ಆಗಲ್ಲ. ಒಂದ್ಸಲ ಕರೆಕ್ಟ್ ಆಗುತ್ತೆ, ಒಂದ್ಸಲ 2 ತಿಂಗಳು ಆಗುತ್ತೆ, ಹಿಂಗಾಗುತ್ತೆ. ಹಾ, ಅದೇ ಸ್ವಲ್ಪ ಪೀರಿಯಡ್ಸ್ ಇರೆಗ್ಯುಲಾರಿಟಿ ಅಂದ್ರೆ ಏನು, ಎಂಡೋಕ್ರೈನ್ ಅಂದ್ರೆ ಏನು, ಹಾರ್ಮೋನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಅವರಲ್ಲಿ. ಅದಕ್ಕೆ ನಾವು ಪೀರಿಯಡ್ ಆಗಿ 2nd or 3rd ಡೇ ಬಂದ್ರೆ ಸ್ಕ್ಯಾನಿಂಗ್ ಮಾಡ್ತೀವಿ ಸರ್. ಮತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, FSH, LH ಮತ್ತೆ AMH ಅಂತ. ಅದು ಮಾಡಿ ನೋಡಿದಾಗ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ತೀವಿ. ಆಯ್ತಾ? ಸೊ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ನಿಮ್ದು ಮತ್ತೆ ನಿಮ್ಮ ರಿಪೋರ್ಟ್ಸ್ ಅಲ್ಲಿ ಸ್ವಲ್ಪ ತೊಂದರೆ ಇದೆ, ಅದಕ್ಕೆ ಮಾತ್ರೆ ತಗೊಳ್ಳಿ. ಮಾತ್ರೆ ತಗೊಂಡಿದ್ದೀವಿ ಸರ್. ಈಗ 2 ತಿಂಗಳ ಹಿಂದೆ ಆಗಿತ್ತು. ಸ್ವಲ್ಪ ಕೌಂಟ್ ಡೌನ್ ಅಂತ ಹೇಳಿದ್ರು, ಅದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ನಾವು ಅದೇ ಮಾತ್ರೆ ತಗೊಂಡು 2 ತಿಂಗಳು ತಗೊಂಡ್ ಬಳಿಕ ಮತ್ತೆ ಸೆಮೆನ್ ಟೆಸ್ಟ್ ಮಾಡೋಣ. ಸೊ ನೀವು ಮತ್ತೆ ನಿಮ್ಮ ರಿಪೋರ್ಟ್ಸ್ ಎಲ್ಲ ತಗೊಂಬನ್ನಿ. ವೈಫ್ಗೆ ಕೆಲವೊಂದು ಡೀಟೇಲ್ ಆಗಿ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ, ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ. ದಯವಿಟ್ಟು ನೀವು ಇಲ್ಲಿ ಬಂದರೆ ಉತ್ತಮ ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ವಿಜಯ್ ಕುಮಾರ್ ಅವ್ರನ್ನ ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಬೆಂಗಳೂರಿನ ಬಾನಸವಾಡಿ ಹಾಗೆ ಬಸವೇಶ್ವರ ನಗರ್ನಲ್ಲಿದೆ. ನೇರವಾಗಿ ಅಪಾಯಿಂಟ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಂಡು ಬರಬಹುದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ಹಲೋ, ಹೇಳಿ ತಮ್ಮ ಹೆಸರು, ಯಾವೂರಿಂದ ಕರೆ ಮಾಡ್ತಿದ್ದೀರಾ?
ರೂಪಾ ಅಂತ ತುಮಕೂರಿಂದ. ಮಾತಾಡಿ ರೂಪಾ, ಡಾಕ್ಟರ್ ಇದಾರೆ. ಹೇಳಿ ರೂಪ ಅವರೇ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಹೇಳಿ. ಸರ್ ನನ್ಗೆ ಮದ್ವೆ ಆಗಿ 5 ವರ್ಷ ಆಯ್ತು ಸರ್, ಇನ್ನ ಮಕ್ಳಾಗಿಲ್ಲ. ಓಕೆ, ಎಲ್ಲಿ ತೋರಿಸಿದ್ರಮ್ಮ? ಏನ್ ಸರ್? ಎಲ್ಲಿ ತೋರಿಸಿದಿರಾ? ಹೌದು ಸರ್, ತುಮಕೂರಲ್ಲಿ ಸುರಕ್ಷಾ ಹಾಸ್ಪಿಟಲ್ ತೋರಿಸಿದ್ವಿ ಸರ್. ಅವರು IUI ಮಾಡಿದ್ರು ಸರ್, 2 ಸತಿ ಮಾಡಿದ್ರು ಸರ್ IUI. ಓಕೆ, ಆಗಿಲ್ಲ? ಇಲ್ಲ ಸರ್, ಫೇಲ್ಯೂರ್ ಆಯ್ತು ಸರ್, ಅದು ಆಗ್ಲೇ ಇಲ್ಲ. ಅದಕ್ಕೆ ನಿಮ್ದು ಟಿವಿಲಿ ನೋಡಿದ್ವಲ್ಲ ಸರ್, ಅದಕ್ಕೆ ಒಂದ್ ಕೆಲಸ ಮಾಡಿ, ನಿಮ್ದು ಯಜಮಾನ್ ರಿಪೋರ್ಟ್ಸ್, ನಿಮ್ ರಿಪೋರ್ಟ್ಸ್ ಮತ್ತೆ ಅವ್ರು IUI ಮಾಡಿದೆಲ್ಲ ರಿಪೋರ್ಟ್ ತಗೊಂಬನ್ನಿಮ್ಮ. ಆಯ್ತು ಸರ್. ಸೊ ಅದನ್ನ ನೋಡಿ ನಿಮಗೆ ಕರೆಕ್ಟ್ ಆಗಿ ಹೇಳ್ತೀನಿ. ಇನ್ನೊಂದು ಸರ್, ನಾನು ನನಗಿನ್ನ 5 ವರ್ಷಕ್ಕೆ ಚಿಕ್ಕೋರು ಸರ್ ಅವ್ರು, ನಮ್ಮ ಯಜಮಾನ್ರು. ನಾನು ಒಂದು 5 ವರ್ಷಕ್ಕೆ ದೊಡ್ಡೋಳು ಸರ್. ಅದು ಅಂದ್ರೆ ಇಬ್ರು ನೋಡಿದ್ರೆ ಹಂಗ್ ಕಾಣಿಸಲ್ಲ ಸರ್, ಇಬ್ರದು. ಅದು ಡಾಕ್ಟ್ರು ಕೂಡ ಅವರು ಆಶ್ಚರ್ಯ ಪಟ್ಬಿಟ್ಟು, ನಿಮ್ ಇಬ್ರು ನೋಡಿ ಹಂಗ್ ಕಾಣಿಸೋದಿಲ್ವಲ್ಲ ಅಂತ ಅಂದ್ರು ಸರ್. ಅದು ಏನ್ ನಾವೇನ್ ದಪ್ಪ ಇಲ್ಲ ಸರ್, ಏನಿಲ್ಲ. ಹೈಟು ಪರ್ಸನಾಲಿಟಿ ಎಲ್ಲ ಸಣ್ಣನೇ ಇದ್ದೀವಿ ಸರ್, ಏನು ಆತರ ಏನು ಇಲ್ಲ. ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ಕೆ ನಾರ್ಮಲ್ ಅಂತಾನೆ ಬಂತು ಸರ್, ಅದ್ ಯಾವ್ದು ಪ್ರಾಬ್ಲಮ್ಸ್ ಇಲ್ಲ ಅಂದ್ರು. ಆದ್ರೂ ಏನು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಇಲ್ಲಮ್ಮ, ನೀವು ವಯಸ್ಸಲ್ಲಿ ನೋಡಕ್ ಹಿಡ್ದಿದ್ರು, ಬಟ್ ಆ ಓವರ್ ಏಜ್ ಇರುತ್ತಲ್ಲ ಅದು ನೋಡ್ಬೇಕು ನಾವು. ಅದಕ್ಕೆ ಕೆಲವೆಲ್ಲ AMH ಅಂತ ಬ್ಲಡ್ ಚೆಕಪ್ ಎಲ್ಲ ಮಾಡ್ತೀವಿ, ಮತ್ತೆ ಸ್ಕ್ಯಾನಿಂಗ್ ಮಾಡಿದಾಗ ಎಗ್ಗು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಪರ್ಸನಲ್ ಆಗಿ ನೀವು ಮತ್ತೆ ನಿಮ್ಮ ಯಜಮಾನ್ರು ಇಬ್ರು ಬಂದ್ರೆ ಉತ್ತಮ ಮೇಡಮ್. ರೂಪಾ ಅವರೇ, ನೀವು ಬೆಂಗಳೂರಿಗೆ ಬರ್ಬೇಕಾಗತ್ತೆ ಅಮ್ಮ. ಬಸವೇಶ್ವರ ನಗರ ಅಥವಾ ಬಾನಸವಾಡಿ ಶಾಖೆಗೆ ವಿಸಿಟ್ ಮಾಡಬಹುದು. ಖಂಡಿತ ಇಲ್ಲಿ ನಿಮ್ಗೆ IUI ಸಕ್ಸಸ್ ಆಗುತ್ತೆ ಅಂತಾನೆ ಹೇಳ್ಬಹುದು. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಿ. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ಹಲೋ ಮೇಡಮ್ ಅವರ. ನಮಸ್ತೆ ಅಮ್ಮ, ಹೇಳಿ, ಯಾರು ಮಾತಾಡ್ತಿರೋದು? ನಾವು ಶಶಿಕಲಾ ಅಂತಂದು ನಮ್ಮ ಫ್ರೆಂಡಿಗೆ. ಮಾತಾಡಿ, ಡಾಕ್ಟರ್ ಇದಾರೆ. ಶಶಿಕಲಾ ಹೇಳಿ. ಶಶಿಕಲಾ ಕೊಡಿ. ಹಲೋ. ಹಲೋ ಸರ್, ನಮಸ್ಕಾರ ರೀ. ಹೇಳಿ. ನಮ್ಮ ಫ್ರೆಂಡಿಗೆ 15 ವರ್ಷ ಆಯ್ತು ಮದುವೆ ಆಗಿ. ಅವ್ರಿಗೆ ಮಕ್ಕಳಾಗಿಲ್ಲ. ಎಲ್ಲಾ ಕಡೆ ತೋರ್ಸೋದಾಯ್ತು, ಇದಾತ್ರಿ. ಒಟ್ಟ ಅವ್ರಿಗೆ ಇನ್ನು ಏನ್ ಸಮಸ್ಯೆ ಇಲ್ಲ ಅಂತಾರೆ, ಆಗ್ತಾ ಇಲ್ಲ. ಈಗ ವಯಸ್ಸು ಎಷ್ಟ್ರಿ ನಿಮ್ ಫ್ರೆಂಡ್ದು? ವಯಸ್ಸು ಗೊತ್ತಿಲ್ಲ ಬಿಡ್ರಿ. ಒಂದ್ ಕೆಲಸ ಮಾಡ್ರಿ, ನಿಮ್ ಫ್ರೆಂಡ್ಗೆ ನಮ್ ನಂಬರ್ ಕೊಡ್ರಿ. ಅವ್ರ ಫ್ರೆಂಡ್, ನಿಮ್ ಫ್ರೆಂಡ್ ಮತ್ತೆ ನಿಮ್ ಫ್ರೆಂಡ್ ಅವರ ಹಸ್ಬೆಂಡ್. ಸರ್ ನಮ್ ಫ್ರೆಂಡ್ ಇಲ್ಲದೆ ಮಾತಾಡ್ಬಿಡಿ. ಅಯ್ಯೋ, ಹಲೋ ಸರ್. ಹಲೋ ಸರ್. ಹೇಳಿಮ್ಮ. ನಮ್ ಫ್ರೆಂಡ್ ಇಲ್ಲೇ ಅದಾರೆ, ಮಾತಾಡ್ಬಿಡಿ. ಕೊಡಿ ಕೊಡಿ ಕೊಡಿ. ಹಲೋ ರೀ. ಎಷ್ಟು ವಯಸ್ಸಮ್ಮ ನಿಮ್ದು? ಹಲೋ ಸರ್, ನಿಮ್ದು 15 ವರ್ಷ ಆತ್ರ ಮದುವೆ ಆಗಿ, ಇನ್ನೂ ಮಕ್ಕಳಾಗಿಲ್ಲ. ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು, ಡಾಕ್ಟರ್ ಜೊತೆ. ವಯಸ್ಸು ಎಷ್ಟಮ್ಮ ನಿಮ್ದು? ವಯಸ್ಸು 32 ಅದಾವ್ರಿ ನಮ್ಗೆ. 32 ಅಲ್ವಾ? ಇನ್ನೂ ತುಂಬಾ ಇದೆ, ಮಾಡ್ಬೋದು. ನೀವು ಮತ್ತೆ ನಿಮ್ ಯಜಮಾನ್ ರಿಪೋರ್ಟ್ಸ್ ಎಲ್ಲ ಇದೆ ಅಲ್ವಾ? ಐತ್ರಿ. ರಿಪೋರ್ಟ್ ತೋರ್ಸಿದ್ವಿ, ಇವೆಲ್ಲ ರಿಪೋರ್ಟ್ ಅದಾವ್ರಿ. ಎಲ್ಲಾ ರಿಪೋರ್ಟ್ ತಗೊಂಬರ್ರಿ ಇಲ್ಲಿ ಬ್ಯಾಂಗ್ಳೂರ್ಗೆ, ಮಾಡ್ಕೊಡೋಣ್ರಿ. ಓಕೆ, ಧನ್ಯವಾದಗಳಮ್ಮ. ಏನೆಲ್ಲ ರಿಪೋರ್ಟ್ಸ್ ಇದೆ ರಿಪೋರ್ಟ್ಸ್ ತಗೊಂಡ್ ಬನ್ನಿ. ಇನ್ ಕೇಸ್ ತುಂಬಾ ಹಳೆ ರಿಪೋರ್ಟ್ಸ್ ಅದು ಅಂತಂದ್ರೆ ಚಿಂತೆ ಮಾಡಬೇಡಿ. ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ವಿಸಿಟ್ ಮಾಡಿದಾಗ ಯಾವ ಪರೀಕ್ಷೆಯನ್ನ ಮಾಡಿಸ್ಬೇಕು, ಆ ಮಾಡಿಸುವಂತ ಪರೀಕ್ಷೆಯ ಸೌಲಭ್ಯ ಕೂಡ ನಮ್ಮಲ್ಲ ಹಾಸ್ಪಿಟಲ್ ಅಲ್ಲೇ ಇರುತ್ತೆ. ನೀವು ಖಂಡಿತವಾಗ್ಲೂ ಅಲ್ಲೇ ಮಾಡಿಸಬಹುದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ತೆ, ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ರಮೇಶ್ ಅಂತ ಹೇಳಿ. ಮಾತಾಡಿ ರಮೇಶ್, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹೇಳಿ ರಮೇಶ್, ಏನ್ ತೊಂದ್ರೆ? ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಮ್ದು ಈಗ 8 years ಆಯ್ತು ಮ್ಯಾರೇಜ್ ಆಗಿ. ನಮ್ಗಿನ್ನ ಮಕ್ಳಿಲ್ಲ. ಓಕೆ. ನಾವು ಫಸ್ಟ್ ಮ್ಯಾರೇಜ್ ಫಸ್ಟ್ ಇಯರ್ ಅಲ್ಲಿ ಅವ್ರು ಪ್ರೆಗ್ನೆನ್ಸಿ ಆಗಿದ್ರು, ಅದು ಮಿಸ್ಡ್ ಅಬಾರ್ಷನ್ಸ್ ಆಗಿತ್ತು. ಮತ್ತ ಅದನಂತರ ಹಾಗೆ 2-3 ಸತಿ ಅಬಾರ್ಷನ್ಸ್ ಆಗಿತ್ತು. ನಾರ್ಮಲಿ ನಾವು ಟ್ರೈ ಮಾಡ್ತಿದ್ವಿ. ಲಾಸ್ಟ್ ಮತ್ತೆ ನಮ್ ಸಜೆಷನ್ಸ್, ಡಾಕ್ಟರ್ ಕೊಟ್ಟಿರೋ ಸಜೆಷನ್ ಪ್ರಕಾರ ನಿಮ್ಗೆ ನ್ಯಾಚುರಲಿ ಆಗುತ್ತೆ ಅಂತೇಳಿ ಅಪ್ ಟು 7 years ವರ್ಗು ನಾವು ನ್ಯಾಚುರಲ್ ಟ್ರೈ ಮಾಡಿದ್ವಿ. ಸರಿ ಸರ್. ಹಲೋ. ಆಮೇಲೆ ಈಗ ಫಸ್ಟ್ 2 ಸತಿ IVI ಮಾಡ್ತಿದ್ವಿ ಸರ್, IUI. ಈಗ IVF ಬಗ್ಗೆ ನಮ್ಗೆ ಅಷ್ಟು ಪ್ಲಾನ್ ಇರ್ಲಿಲ್ಲ. ನಿಮ್ ಟಿವಿ ಸರಿ ಸರ್, ಒಂದ್ ಕೆಲಸ ಮಾಡಿ, ನಿಮ್ದು 3 ಸಲ ಅಬಾರ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಈಗ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ. ತುಂಬಾ ವರ್ಷ ಆಯ್ತು, 7 ವರ್ಷ ಇಸ್ ಟು ಎನಫ್. ಅಂದ್ರೆ ತುಂಬಾ ವರ್ಷ ಆಯ್ತು, 7 ವರ್ಷ ವೆಯ್ಟ್ ಮಾಡೋದೇನು ಬೇಕಾಗಿಲ್ಲ ಸರ್. ಬೇಗನೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೋಬೇಕು ನೀವು. ಯಾಕಂದ್ರೆ ವಯಸ್ಸಾದಂಗೆಲ್ಲ ನಿಮ್ದು ಮತ್ತೆ ವೈಫ್ದು ಎಗ್ ಕ್ವಾಲಿಟಿ ಮತ್ತೆ ಕೌಂಟ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವೊಂದು ಕೆಲಸ ಮಾಡಿ ರಮೇಶ್ ಅವ್ರೆ, ನಿಮ್ಮ ರಿಪೋರ್ಟ್ಸು ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಬನ್ನಿ. IUI ಎಲ್ಲ ಆಗುತ್ತಾ ಅಥವಾ IVF ಎಲ್ಲ ಆಗುತ್ತಾ ಅಂತ ನಾನು ಹೇಳ್ತೀನಿ ನಿಮ್ಗೆ ಕರೆಕ್ಟಾಗಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡಬಹುದು. ಸೊ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ಸ್ ಕೂಡ ಬರ್ತಾ ಇದೆ, ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು. ವರ್ಧನ್ ಫರ್ಟಿಲಿಟಿ ಸೆಂಟರ್ ಬಸವೇಶ್ವರ ನಗರ್ ಬಾನಸವಾಡಿನಲ್ಲಿದೆ. ಸೊ ನೇರವಾಗಿ ಬರುವಾಗ ರಿಪೋರ್ಟ್ಸ್ ನ ತಗೊಂಡು ಡಾಕ್ಟರ್ನ ಭೇಟಿ ಮಾಡಬಹುದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಕಮರ್ಷಿಯಲ್ ಬ್ರೇಕ್.
मेरा नाम सिरिन दिखी है। मैं यूट्यूब प्रॉब्लम हुआ विजय कुमार के पास आया हूँ। फिर 7 बजे इधर ऑपरेशन थिएटर में OT में किया है। फिर ऑपरेशन हुआ है 8:30 बजे में मैं वार्ड में पहुँचा है। 12 बजे में मैं जूस पानी पीने का स्टार्ट हुआ है। फिर 4 बजे में वॉक करने का। Yeah, I would like to thank Dr. Vijay Kumar sincerely from my side, since his effort and magic hands really worked out. And definitely my aunt, she's now perfectly fine and she's walking. Since morning around 7 a.m. they took her, and by 8 o'clock she was back to the ward. And now by around 4:30 she started walking also. So that was something really great to see such a doctor in our fertility or medical line. So I really appreciate Dr. Vijay Kumar and especially the Vardhan Infertility Center. Thank you so much. ವಿರಾಮದ ನಂತರ ಮತ್ತೊಮ್ಮೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಜತನದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ರು ಡಾಕ್ಟರು. IUI, IVF ಎಲ್ಲೋ ಒಂದ್ ಕಡೆ ನ್ಯಾಚುರಲ್ ಆಗಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾ ಇಲ್ಲ ಅಂದಾಗ ಟೈಮ್ ವೇಸ್ಟ್ ಮಾಡಬೇಡಿ, ಹೋಪ್ಸ್ ನ ಕಳ್ಕೊಳ್ಬೇಡಿ. ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ನೀವು ವಿಸಿಟ್ ಮಾಡಬಹುದು. ಸಾಕಷ್ಟು ಜನ ಕಪಲ್ಸ್ ಬಂದು ಇಲ್ಲಿ ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ದಾರೆ, ಕನ್ಸೀವ್ ಆಗಿದ್ದಾರೆ, ಮಕ್ಕಳಾಗಿದೆ ಅಂತ ಹೇಳ್ಬೋದು. ಸೊ ಈ IUI ಅಂತ ಹೇಳ್ತಾ ಇದ್ರು. IUIಗೆ ಎಂತ ಕಪಲ್ಸ್ ನೀವು ಸೆಲೆಕ್ಟ್ ಮಾಡ್ತೀರಾ? ಅಂದ್ರೆ ಯಾವ ಸಮಸ್ಯೆ ಇರುವಂತ ಕಪಲ್ಸ್ಗೆ IUI ಅಂತ ಹೇಳ್ತೀರಾ? IUI ಅಂದ್ರೆ ಇಂಟ್ರಾಯುಟರೈನ್ ಇನ್ಸೆಮಿನೇಷನ್ ಅಂತ. ಯಾವ ಥರ ಅದರ ಸೆಲೆಕ್ಷನ್ ಇಂಪಾರ್ಟೆಂಟು. ಹೇಗೆ ಹೇಳ್ಬೋದು ಅಂದರೆ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂದ್ರೆ ಏನು, ಎಲ್ಲ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಆಗಿದ್ದಾಗ ಅವರಿಗೆ ಅನ್ಎಕ್ಸ್ಪ್ಲೇನ್ ಅಂತ ಅಂಥವರಲ್ಲಿ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 2 ಕಡೆ ಟ್ಯೂಬ್ ಓಪನ್ ಆಗಿರಬೇಕು ಅದಕ್ಕೆ. ಮತ್ತು ಯಂಗ್ ಏಜ್ ಇರಬೇಕು. ಏಜ್ ಅಂದರೆ ಬಿಲೋ 35 ಇಯರ್ಸ್. ಬಿಯಾಂಡ್ 35 ಇಯರ್ಸ್ ಅಂದರೆ ಮೇಲೆ ಹೋದಂಗೆಲ್ಲ ಏನೋ IUI ರಿಸಲ್ಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಮೇಲ್ ಫರ್ಟಿಲಿಟಿ ಇದೆಯಲ್ಲ ಅದು ತುಂಬ ಸಬ್ ಫರ್ಟಿಲಿಟಿ ಅಂದರೆ ಏನು, ಕೌಂಟು 10 ಮಿಲಿಯನ್ ಮೇಲೆ ಇರಬೇಕು. ಆವಾಗ ಚಾನ್ಸಸ್ ತುಂಬ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಸೊ ಇಂಥವ್ರು ನಾವು ಸೆಲೆಕ್ಟ್ ಮಾಡಬೇಕು. ವಯಸ್ಸು ಜಾಸ್ತಿ ಆಯಿತು ಅವರಿಗೆಲ್ಲ ತೊಗೋಬಾರ್ದು. IUI ಸಕ್ಸಸ್ಫುಲ್ ಆಗೋದಿಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಬೇಡಿ. ಯಾವಾಗ ಒಂದು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಮತ್ತು ಇಬ್ಬರಿಗೂ ಇಂಟರ್ಕೋರ್ಸ್ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ಆಗ್ತಾಯಿಲ್ಲ ಅಂದರೆ ಆವಾಗಲೂ ಅಂದರೆ ಸರ್ವೈಕಲ್ ಹಾಸ್ಟಿಲಿಟಿ ಅಂತಾರೆ. ವುಮೆನ್ ಅಂದರೆ ಹೆಣ್ಮಕ್ಳು ಕೆಲಸಲ್ಲಿ ಅಲೋ ಮಾಡೋದಿಲ್ಲ, ಯಾಕೆಂದರೆ ಪೇಯ್ನ್ ಆಗುತ್ತೆ ಅಥವಾ ಏನೋ ಒಂದು ತೊಂದರೆ ಆಗುತ್ತೆ ಅಂತ ಇದ್ದಾಗ, ಮತ್ತು ಇಬ್ಬರಿಗೂ ಕೋಆರ್ಡಿನೇಷನ್ ಆಗ್ತಾಯಿಲ್ಲ ಅಂದ್ರೇನು, ಟೈಮಿಂಗ್ ಮ್ಯಾಚ್ ಆಗ್ತಾ ಇದ್ದರೆ ಅವಾಗಲೂ ಇದನ್ನು ಮಾಡ್ಬೋದು. ಸೊ ಇದು IUIಗೆ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ, PCOD ಮತ್ತು 2 ಕಡೆ ಟ್ಯೂಬ್ ಚೆನ್ನಾಗಿದ್ದರೆ ಮತ್ತು ಮೇಲ್ ಫ್ಯಾಕ್ಟರು 10 ಮಿಲಿಯನ್ ಅಬೋ ಸ್ಪರ್ಮ್ಸ್ ಇದ್ದರೆ 100% ಅವ್ರಿಗೆ IUI ಮುಖಾಂತರ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗುತ್ತೆ. ಇಂಟ್ರಾಯುಟರೈನ್ ಇನ್ಸೆಮಿನೇಷನ್ ಏನು ಮಾಡ್ತೀವಿ ಇಲ್ಲ IUI ಅಂದರೆ ಪೀರಿಯಡ್ ಆದಾಗ 2nd or 3rd ಡೇ ಬಂದುಬಿಟ್ಟು ಸ್ಕ್ಯಾನಿಂಗ್ ಮಾಡ್ತೀವಿ. ಮತ್ತು ಅದ್ರ ಪ್ರಕಾರ ನಾವು ಅದನ್ನು ನೋಡಿಕೊಂಡು ಅವ್ರಿಗೆ ಮೆಡಿಸಿನ್ಸು ಮತ್ತು ಇಂಜೆಕ್ಷನ್ ಕೊಡ್ತೀವಿ 1 ಅಥವಾ 2. ಇದರಿಂದ ಏನಾಗುತ್ತೆ ಅಂದರೆ ಮೊಟ್ಟೆ ಉತ್ಪತ್ತಿ ಆಗುತ್ತೆ. 1 ರಿಂದ 2 ಅಥವಾ 3 ಎಗ್ ಬರುತ್ತೆ. ಸೊ ಅದನ್ನು ಎಗ್ಗನ್ನು ರಿಲೀಸ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ಇಂಜೆಕ್ಷನ್ ಕೊಡ್ತೀವಿ. ಆವಾಗ ಹಸ್ಬೆಂಡ್ದು ಸ್ಪಾಮು ಅಲ್ಲೇ ಕಲೆಕ್ಟ್ ಮಾಡಿ ಅಲ್ಲಿಂದನೇ ಅದನ್ನು ವಾಶ್ ಮಾಡಿ ಫಿಲ್ಟರ್ ಮಾಡಿ ಚೆನ್ನಾಗಿರೋ ಸ್ಪಾಮ್ಸನ್ನು ಗರ್ಭಚಲ ಹಾಕ್ತೀವಿ. ಇದಕ್ಕೆ IUI ಅಂತೀವಿ. ಇದು ಹಾಕೋದ್ರಿಂದ ಸಕ್ಸಸ್ ರೇಟು 3 to 5 ಫೋಲ್ಡ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡಿ ಆಗದೇ ಇದ್ದಾಗ ಇದು ನೆಕ್ಸ್ಟ್ ಸ್ಟೆಪ್ಪು. ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ಇದು IVFಗಿಂತ ಒಂದು ಸ್ಟೆಪ್ ಮುಂಚೆನೇ ಇದು. ಸೊ IVF ಲಾಸ್ಟ್ ರಿಸಾರ್ಟು. IVF ತುಂಬ ಎಕ್ಸ್ಪೆನ್ಸಿವ್. ಇದೇನು ಅಂದರೆ ಲೆಸ್ ಎಕ್ಸ್ಪೆನ್ಸಿವ್, ಅಂದರೆ ತುಂಬ ಕಡಿಮೆ ಚಾರ್ಜ್ ಆಗುತ್ತೆ ಮತ್ತು ಸಕ್ಸಸ್ ರೇಟು ತುಂಬ ಚೆನ್ನಾಗಿದೆ ಕಂಪೇರ್ ಟು ದಿ ಎಕ್ಸ್ಪೆನ್ಸಿವ್ ಆಫ್ IVF ಅಲ್ಲಿ. ಸೊ ಎಲ್ಲರಿಗೂ ಕಪಲ್ಸ್ ಬಂದಾಗ ಅವ್ರನ್ನ ಇದನ್ನೆಲ್ಲ ಚೆಕ್ ಮಾಡಿದಾಗ ಇದೆಲ್ಲ ಕ್ರೈಟೀರಿಯಾ ಫಿಟ್ ಇದ್ದರೆ ಫಸ್ಟ್ ಅವ್ರಿಗೆ ಸಬ್ಜೆಕ್ಟ್ ಮಾಡೋದು IUIನೇ. ಸೊ ಅದರಿಂದ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿ ಬರುತ್ತೆ. ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಬರುತ್ತೆ. ಅಂದ್ರೇನು 1 ರಿಂದ 2 ಪ್ರೆಗ್ನೆನ್ಸಿ ಆಗಿ ಎಗ್ ಜಾಸ್ತಿ ಡೆವಲಪ್ ಆದಾಗ ಮಲ್ಟಿಪಲ್ ಪ್ರೆಗ್ನೆನ್ಸಿ ಬರುತ್ತೆ, ಟ್ವಿನ್ಸ್ ಆಗುತ್ತೆ, ಟ್ರಿಪ್ಲೆಟ್ಸ್ ಆಗುತ್ತೆ. ಸೊ ಅದನ್ನು ಕೇರ್ ಮಾಡೋದು ನಾವು ಮಾಡ್ತೀವಿ. ಆಮೇಲೆ 3ನ್ನು 2 ಮಾಡಿಕೊಡ್ತೀವಿ. ಪ್ರೆಗ್ನೆನ್ಸಿ 3 ಇದ್ದಾಗೂ ಟ್ರಿಪ್ಲೆಟ್ಸಿಂದ ಟ್ವಿನ್ಸ್ ರಿಡಕ್ಷನ್ ಮಾಡ್ತೀವಿ. ಸೊ ಅದರಲ್ಲಿ ಸಕ್ಸಸ್ ಆಗುತ್ತೆ. ಸೊ ಈ ಎಂಥ ಕಪಲ್ಸ್ ಅಂತ ನಾನು ಹೇಳ್ದಂಗೆ IUI ಮಾಡಿದ್ರೆ ತುಂಬ ಉತ್ತಮ ಅಂತ ಹೇಳ್ತೀನಿ.
ಓಕೆ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ಮಾತನಾಡಬಹುದು. ಬಂಜಿತನದ ಸಮಸ್ಯೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದೀವಿ. ನಾವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಎಲ್ಲೋ ಒಂದ್ ಕಡೆ ಫೋನ್ ಮುಖೇನ ಕೇಳಕ್ಕೂ ಕೂಡ ಸಾಕಷ್ಟು ಜನ ಮುಜುಗರ ಪಟ್ಕೊಳ್ತಾ ಇರ್ತಾರೆ. ಸೊ ಖಂಡಿತವಾಗ್ಲೂ ಯಾವುದೇ ರೀತಿಯಾಗಿರುವಂತಹ ಮುಜುಗರ ಬೇಡ, ಹೋಪ್ಸ್ ನ ಕಳ್ಕೊಳ್ಬೇಡಿ. ನೇರವಾಗಿ ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ನೀವು ವಿಸಿಟ್ ಮಾಡಿ. ಸಾಕಷ್ಟು ಕೇಸಸ್ಗೆ ಇಲ್ಲಿ ಬಂದಿರುವಂತಹ ಕಪಲ್ಸ್ಗೆ ಡಾಕ್ಟರ್ ಪ್ರೆಗ್ನೆನ್ಸಿಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅವ್ರಿಗೆ IUI IVF ಚಿಕಿತ್ಸೆಗಳ ಮುಖಾಂತರ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇಂದ ಮಕ್ಕಳಾಗಿದ್ದಾರೆ. ಬೈಟ್ಗಳನ್ನ ಕೂಡ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರಿ. ನೇರವಾಗಿ ಬಂದಾಗ ಕೂಡ ನಿಮಗೆ ಸಾಕಷ್ಟು ಅಲ್ಲಿ ಎಕ್ಸಾಂಪಲ್ಸ್ ಇರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ನೀವು ನೋಡಬಹುದು, ನೇರವಾಗಿ ಅವ್ರ ಜೊತೆ ಕೂಡ ನೀವು ಮಾತನಾಡಬಹುದು. ಡಾಕ್ಟರ್, ನೀವಾಗಲೇ ಹೇಳ್ತಾ ಇದ್ರಿ 1 ಸ್ಟೆಪ್ ಹೈಯರ್ ಅಂತಂದ್ರೆ IVF ಲಾಸ್ಟ್ ಆಪ್ಷನ್ ಅಂತ. ಸೊ IVF ಅನ್ನೋದನ್ನ ಯಾವ ಕಪಲ್ಸ್ಗೆ ನೀವು ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್? IVF ಅಂತ ಯಾವಾಗ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತಾರೆ, ಅದಕ್ಕೆ ಟೆಸ್ಟ್ ಬೇಬಿ ಅಂತ. ಯಾವಾಗ ರಿಪೀಟೆಡ್ ಆಗಿ ಫೇಲ್ ಆಗುತ್ತೋ, 4-5 ಸಲ ಅಥವಾ 6 ಸಲ IUI ಆದಾಗ ಅಂಥವ್ರಿಗೆ ಮತ್ತೆ IUI ಮಾಡಿ ಪ್ರೆಗ್ನೆನ್ಸಿ ಆಗದೇ ಇದ್ದರೆ ಅವಾಗ IVF ಹೋಗೋದು ಉತ್ತಮ. ಅವಾಗೇನಾಗುತ್ತೆ, IVF ಏನು ಮಾಡ್ತೀವಿ ಅಂದರೆ ಬೇಸಿಕ್ಲಿ ಅಲ್ಲಿ 2nd or 3rd ಡೇ ಬಂದಾಗ ಸ್ಕ್ಯಾನಿಂಗ್ ಮಾಡ್ತೀವಿ. ಅವ್ರದ್ದು ಆ್ಯಂಟ್ರಲ್ ಫಾಲಿಕಲ್ ಕೌಂಟ್ ಅಂದ್ರೆ ಎಗ್ಗು ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ. ಅದ್ರ ಪ್ರಕಾರ ಡೋಸಸ್ ಫಿಕ್ಸ್ ಮಾಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ ಡೈಲಿ, ಎವ್ರಿ ಡೇ ಡೈಲಿ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ. ಹಲೋ ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಮೇಡಮ್, ಸವಿತಾ ಅಂತ, ನಾವು ಬಿಜಾಪುರದಿಂದ ಕಾಲ್ ಮಾಡ್ತಿರೋದು. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿಮ್ಮ. ಹೇಳಿ ಸವಿತಾ ಅವರೇ. ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ. ನಮ್ದೀಗ ಮದುವೆ ಆಗಿ 5 ವರ್ಷ ಆಯ್ತು. ಎಲ್ಲಾ ಟ್ರೀಟ್ಮೆಂಟ್ ತಗೊಂಡಿದೀವಿ ಡಾಕ್ಟರ್. 4 times IUI ಆಯ್ತು ನಮ್ದು. ಆಮೇಲೆ ಹಸ್ಬೆಂಡ್ ನಮ್ದು ಎಲ್ಲ ಟೆಸ್ಟ್ ನಾರ್ಮಲ್ ಇದೆ ಅಂತ ಹೇಳಿದ್ರು. ಆದ್ರೂ ಇನ್ನು ಆಗ್ತಾ ಇಲ್ಲ. ಸರಿ ಒಂದ್ ಕೆಲಸ ಮಾಡಿ, ನಿಮ್ದೆಲ್ಲ ಲ್ಯಾಪ್ರೋಸ್ಕೋಪಿ ಆಗಿದೆಯಾ? ಲ್ಯಾಪ್ರೋಸ್ಕೋಪಿಗೆ 2 times ಲ್ಯಾಪ್ರೋಸ್ಕೋಪಿ ಆಯ್ತು ಸರ್. ಏನು ಸಿಸ್ಟ್ ಇದೆ ಅಂತ ಮಾಡಿದ್ರಮ್ಮ? 1 time ಟ್ಯೂಬ್ ಕ್ಲಿಯರ್ ಇದೆ ಅಂತ ನೋಡಕ್ಕಂತ ಮಾಡಿದ್ರು, 2nd time ಸಿಸ್ಟ್ ಇದೆ ಅಂತ ಮಾಡಿದ್ರು ಸರ್. ಈಗ ನೆಕ್ಸ್ಟ್ ನಿಮ್ಗೆ 4 ಸಲ IUI ಆಗಿದೆ, ನೆಕ್ಸ್ಟ್ ಸ್ಟೆಪ್ IVF ಮಾಡ್ಬೇಕಮ್ಮ. ಸೊ ಅದಕ್ಕೆ ನೀವು ಇಲ್ಲಿ ಬ್ಯಾಂಗ್ಳೂರ್ ಬರ್ಬೇಕಾಗುತ್ತೆ. ನಿಮ್ದು ಹಳೆ ರಿಪೋರ್ಟ್ಸು ಎಲ್ಲ ರಿಪೋರ್ಟ್ಸ್ ನೀವು ಮತ್ತೆ ನಿಮ್ಮ ಯಜಮಾನ್ ತಗೊಂಬನ್ನಿಮ್ಮ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ IVF ಪ್ರೊಸೀಜರ್ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ ಡಾಕ್ಟರ್. ಸೊ IVF ಅಲ್ಲಿ 2nd or 3rd ಡೇ ಬಂದು ಬ್ಲಡ್ ಚೆಕಪ್ ಮಾಡ್ತೀವಿ, ಮತ್ತು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಕೆಲವೊಂದೆಲ್ಲ ಆ್ಯಂಟ್ರಿಫಾಲಿಕ್ ಅಂದರೆ ಎಗ್ಗು ಎಷ್ಟಿದೆ ನೋಡ್ಕೊಂಬಿಟ್ಟು ಅದ್ರ ಪ್ರಕಾರ ಡೋಸಸ್ ಫಿಕ್ಸ್ ಮಾಡ್ತೀವಿ. ಡೈಲಿ ಇಂಜೆಕ್ಷನ್ ತೊಗೋಬೇಕಾಗುತ್ತೆ, 10 days ಇಂಜೆಕ್ಷನ್ ತೊಗೋಬೇಕಾಗುತ್ತೆ. ಅದಕ್ಕೆ ಒಂದು 3-4 ಸಲ ಸ್ಕ್ಯಾನಿಂಗ್ ಮಾಡಿಬಿಟ್ಟು ನೋಡಿ ಹೇಳ್ತೀವಿ. ಇಂಜೆಕ್ಷನ್ಗೆ ನೀವು ಕ್ಲಿನಿಕ್ಗೆ ಬರಬೇಕಂತೇನಿಲ್ಲ, ಮನೆಗೆ ಪಾರ್ಸಲ್ ಮಾಡಿಬಿಟ್ಟು ಅಲ್ಲೇ ಕೊಡ್ತೀವಿ, ಅಲ್ಲೇ ಮನೆ ಹತ್ರ ಯಾವುದೇ ಕ್ಲಿನಿಕಲ್ಲಿ ತೊಗೋಬೋದು. ಮತ್ತು 12th ಡೇ ಅದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿಕೊಂಡು ಎಗ್ಗು ತೊಗೊಳಕ್ಕೆ ಅಡ್ಮಿಟ್ ಮಾಡ್ತೀವಿ. ಅವತ್ತಿನ ದಿವಸ 4 hours ಇರಬೇಕಾಗುತ್ತೆ. ಸೊ ಅದನ್ನು ಎಗ್ ತೊಗೊಂಡಾಗ ಅವತ್ತಿನ ದಿವಸ ಮೈಕ್ರೋಸ್ಕೋಪ್ ಇಟ್ಬಿಟ್ಟು ಚೆಕ್ ಮಾಡ್ತೀವಿ, ಎಗ್ ಕ್ವಾಲಿಟಿ ಹೇಗಿದೆ, ಮತ್ತು ಎಷ್ಟು ಚೆನ್ನಾಗಿದೆ, ಮ್ಯಾಚೂರ್ ಆಗಿದೆ ಅಲ್ವಾ, ಮ್ಯಾಚೂರ್ ಇಮ್ಯಾಚೂರ್ ಇದೆಯಾ, ಅದರಲ್ಲೆಲ್ಲ ನೋಡ್ಕೊಂಬಿಟ್ಟು ಅವತ್ತಿನ ದಿವಸ ಸ್ಪರ್ಮು ತೊಗೊಳ್ತೀವಿ ಹಸ್ಬೆಂಡ್ದು, ಅದ್ರದ್ದು ಕ್ವಾಲಿಟಿ ಚೆಕ್ ಮಾಡ್ತೀವಿ. ವೆರಿ ಗುಡ್ ಮೊಟೈಲ್ ಸ್ಪರ್ಮ್ಸನ್ನು ಒಂದೊಂದು ಎಗ್ಗಿಗೆ ಒಂದು ಸ್ಪರ್ಮ್ ಇಂಜೆಕ್ಟ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಎರಡೂ ಸೇರಿದಾಗ ಎಂಬ್ರಿಯೋ ಅಂತ ಆಗುತ್ತೆ, ಭ್ರೂಣ ಅಂತಾರೆ ಅದಕ್ಕೆ. ಅದನ್ನು ಕಲ್ಚರ್ ಮಾಡ್ತೀವಿ, ಅಂದರೆ ಲ್ಯಾಬ್ ಇದೆ, ಲ್ಯಾಬಲ್ಲಿ ಗ್ರೋ ಮಾಡ್ತೀವಿ. ಏನು ಕಲ್ಚರ್ ಅಂದರೆ 1, 2, 3, 4, 5 ದಿವಸವರೆಗೂ ಗ್ರೋ ಮಾಡ್ತೀವಿ. ಸೊ 2nd ಡೇ ಎಂಬ್ರಿಯೋ ಅದು 4 ಸೆಲ್ ಆಗಿ ಡಿವೈಡ್ ಆಗಿ 5th ಡೇ ಅಂದರೆ ಬ್ಲಾಸ್ಟೋಸಿಸ್ಟ್ ಅಂತೀವಿ. ಆ ಬ್ಲಾಸ್ಟೋಸಿಸ್ಟ್ ಬಂದಾಗ ಎಂಬ್ರಿಯೋನ ಹಾಕ್ತೀವಿ ಗರ್ಭಚದಲ್ಲಿ. ಇದು ಹೇಗೆ ಮಾಡ್ತೀವಿ ಅಂದರೆ ಅದರಲ್ಲೆಲ್ಲ ಸಿಸ್ಟಮ್ ಇದೆ, ಲ್ಯಾಬಲ್ಲಿ ಇಟ್ಟಾಗ ಅದನ್ನು ಗ್ರೋ ಮಾಡ್ತೀವಿ, ಮೀಡಿಯಾ ಥ್ರೂ ಎಲ್ಲ ಮಾಡ್ತೀವಿ, ಅಂದರೆ ಕಲ್ಚರ್ ಮೀಡಿಯಾ ಇರುತ್ತೆ. ಯಾಕೆ ಬ್ಲಾಸ್ಟೋಸಿಸ್ಟ್ ಹೋಗ್ತೀವಿ ಅಂದರೆ ಡೇ 3 ಅಂದರೆ ಡೇ 2 or ಡೇ 3 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕೂ ರಿಸಲ್ಟ್ಸು ಬ್ಲಾಸ್ಟೋಸಿಸ್ಟ್ ಟ್ರಾನ್ಸ್ಫರ್ ಮಾಡೋ ರಿಸಲ್ಟ್ಸ್ ತುಂಬ ವ್ಯತ್ಯಾಸ ಇದೆ. ಯಾವಾಗ ನಾವು ಒಂದು ಎಂಬ್ರಿಯೋನ 5 ದಿವಸ ಗ್ರೋ ಮಾಡಿದಾಗ ಕೆಲವೊಂದು ಎಂಬ್ರಿಯೋ ಲಾಸ್ ಆಗುತ್ತೆ. ಈಗ 10 ಎಂಬ್ರಿಯೋ ಬಂದರೆ 10ರಲ್ಲಿ 4ರಿಂದ 5 ಮಾತ್ರ ಹೋಗುತ್ತೆ. ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ. ಹಲೋ ಮೇಡಮ್, ಡಾಕ್ಟರ್ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡಿಮ್ಮ. ಹಲೋ ಹಲೋ ಹೇಳಿಮ್ಮ. ಹಲೋ ಸರ್, ಹಿಂಗ್ರಿ ನಮ್ದು ಮದುವೆ 9ನೇ ವರ್ಷ ರೀ ಸರ್. ನಮಗೂ ಮಕ್ಳಾಗಿಲ್ರಿ, ಅದ್ರ ಸಲುವಾಗಿ ನಮಗೂ IVF ಬಗ್ಗೆ ಈಗ ಏಜ್ನು 43 ಅವರ್ ಸರ್, ಅದ್ರ ಸಲುವಾಗಿ ಕೇಳಿದೇನ್ರಿ ಸರ್. ಹೌದಮ್ಮ, ನಿಮ್ದು ಏಜ್ ಜಾಸ್ತಿ ಆಗಿದೆ, ಇವಾಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದಿಲ್ಲ. ನೀವು ಮತ್ತೆ ನಿಮ್ಮ ಯಜಮಾನ್ರು ಮಾಡ್ಬೇಕಾಗತ್ತೆ. ಹಲೋ ಸರ್, ಹೇಳ್ರಿ. ಟೆಸ್ಟ್ ಬೇಬಿನೇ ಮಾಡ್ಬೇಕಾಗತ್ತೆ, ನೀವು ಬ್ಯಾಂಗ್ಳೂರ್ ಬರ್ಬೇಕಾಗತ್ತಮ್ಮ. ಹೌದ್ರಿ ಸರ್, ಬರ್ಬೇಕಾಗತ್ತೆ ಸರ್. ಆದ್ರೆ ಅದು ಆಸ್ಪತ್ರೆ ಎಲ್ಲಿ ಬರ್ತದ್ರಿ, ಆಮೇಲೆ ಅಂದಾಜು ವೆಚ್ಚ ಎಷ್ಟು ಬರ್ಬೋದು ಅಂತ ನಮ್ಗೆ ಸ್ವಲ್ಪ ಹೇಳಿದ್ರೆ, ಯಾಕಂದ್ರೆ ನಮ್ದು ಇಲ್ಲಿ ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿಂದ ಒಂದು ಹಳ್ಳಿ ರೀ ನಮ್ದು. ಬರ್ರಿ ಮಾಡ್ಕೊಳೋಣ, ತೊಂದ್ರೆ ಇಲ್ಲ. ಆ ಫೋನ್ ನಂಬರ್ ಬರ್ತಾ ಇದೆ, ಮಾತಾಡ್ಕೊಂಡು ಬನ್ನಿಮ್ಮ.
ನೋಡಿಮ್ಮ, ಫಾರ್ ಡೀಟೇಲ್ಸ್ ಕಾಲ್ ಅಂತ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ನೀವು ಕೇಳಿದಂತಹ ಕಾಸ್ಟ್ ಬಗ್ಗೆ ಎಷ್ಟಾಗತ್ತೆ ಅನ್ನೋದ್ರ ವೆಚ್ಚದ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಇನ್ ಕೇಸ್ ನಿಮಗೆ ಬೇರೆ ಕಡೆ ನೀವು ವಿಚಾರಿಸ್ಕೊಂಡು ಬಂದರೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ನಿಮಗೆ ರೀಸನಬಲ್ ಪ್ರೈಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಶ್ರೀ ಸಾಮಾನ್ಯರಿಗೆ ಕೈಗೆಟ್ಕೋವಂಥ ಬೆಲೆಯಲ್ಲಿ ಆಗುತ್ತೆ. ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ಸಹಾಯ ಆಗುತ್ತೆ. ನೇರವಾಗಿ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡ್ಬೋದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ನಮ್ಮ ಮಹೇಶ್ ಅಂತ ಹೇಳಿ. ಮಾತಾಡಿಪ್ಪ, ಡಾಕ್ಟರ್ ಇದಾರೆ. ಮಹೇಶ್ ಹೇಳಿ. ಮಹೇಶ್ ಸರ್ ನಮಸ್ಕಾರ. ಹೇಳಿ ಸರ್. ಹಲೋ ಸರ್, ನಮ್ದು ಒಂದು 3.5 ವರ್ಷ ಆಯ್ತು ಮದುವೆ ಆಗಿ. ಅದು ಇನ್ನೂ ಮಕ್ಕಳು ಆಗಿಲ್ಲ ಸರ್. ನಾವು ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡಿಸಿದ್ದೀವಿ. ಅವ್ರು ಏನ್ ಹೇಳಿದ್ರು, ಒಂದು ಟ್ಯೂಬ್ ಬ್ಲಾಕ್ ಇದೆ ಅಂತ ಹೇಳ್ತಾ ಇದಾರೆ ಸರ್ ಅವರು. ಸರಿ, ಅದು ಎಕ್ಸ್ರೇ ಮಾಡ್ಬಿಟ್ಟು ಮಾಡಿದ್ರಲ್ವಾ? ಹಾ ಸರ್, ಎಕ್ಸ್ರೇ ಮಾಡ್ಬಿಟ್ಟು ಮಾಡಿದ್ದೀವಿ ಸರ್. ಸರಿ, ಅದು ಒಂದು ಟ್ಯೂಬನ್ನು ಓಪನ್ ಮಾಡ್ಬೋದು ಅಂದರೆ ಸರ್ಜರಿ ಮುಖಾಂತರ ಮಾಡ್ಬೋದು. ಬಟ್ ಅದಕ್ಕಿಂತ ಮುಂಚೆ ನಿಮ್ದು IUI ಮಾಡ್ಬೋದು ಸರ್. ಒಂದೇ ಟ್ಯೂಬ್ ಓಪನ್ ಆಗಿದ್ರೂ IUI ಆಗುತ್ತೆ ಪ್ರೆಗ್ನೆನ್ಸಿ. ಆ ಥರ ಅನ್ಕೋಬೇಡಿ. IUI ಅಂತಾರೆ, ಇಂಟ್ರಾ-ಯೂಟರೈನ್ ಇನ್ಸೆಮಿನೇಷನ್ ಅಂತ. ಸೊ ಒಂದು ಟ್ಯೂಬಲ್ಲೂ ಪ್ರೆಗ್ನೆನ್ಸಿ ಆಗುತ್ತೆ. ಫಸ್ಟು ಒಂದು 2 ತಿಂಗಳು IUI ಮಾಡೋಣ ಸರ್. ಅದು ಆಗದೆ ಇದ್ದರೆ ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ಅದು ಟ್ಯೂಬ್ ಓಪನ್ ಮಾಡೋಣ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಸೊ ಬಂದ ತಕ್ಷಣ ನಿಮಗೆ IVF ಅಂತ ಹೇಳಿದ್ರೆ ನಿಮ್ಮ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದನ್ನ ನೋಡಿ ಖಂಡಿತವಾಗ್ಲೂ ಯಾವ ಚಿಕಿತ್ಸೆಯ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ತಮಗೆ ತಿಳಿಸ್ಕೊಡ್ತಾರೆ. ನೇರವಾಗಿ ವರ್ಧನ್ ಫರ್ಟಿಲಿಟಿ ಸೆಂಟರ್, ಟಿವಿ ಸ್ಕ್ರೀನ್ ಮೇಲೆ ಫಾರ್ ಡೀಟೇಲ್ಸ್ ಕಾಲ್ ಅಂತ ಫೋನ್ ನಂಬರ್ ಬರ್ತಾ ಇದೆ. ದಯವಿಟ್ಟು ಆ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನೇರವಾಗಿ ಬಂದು ಡಾಕ್ಟರ್ ವಿಜಯ್ ಕುಮಾರ್ ಅವ್ರನ್ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಜಯಣ್ಣ ಅಂತ, ನಾನು ಹುಬ್ಳಿಯಿಂದ ಕರೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ಇದ್ದಾರೆ, ಮಾತಾಡಿ ಜಯಣ್ಣ ಅವರೇ. ಹೇಳಿ ಜಯಣ್ಣ ಅವರೇ. ಹಲೋ ಹಲೋ. ಹಾ, ನಮಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಆ ತರ ಬೇಬಿನ ಕ್ರಿಯೇಟ್ ಮಾಡಕ್ ಸಾಧ್ಯನಾ ಸರ್? ನಮ್ಮ ಗವರ್ಮೆಂಟ್ ಲಾ ಪ್ರಕಾರ ಆ ತರ ಕ್ರಿಯೇಟ್ ಮಾಡಕ್ ಸಾಧ್ಯ ಇಲ್ಲ. ಅಲ್ಲ, ಗವರ್ಮೆಂಟ್ ಲಾ ಬೇಡ, ಆ ಲಾ ಬಿಟ್ಬಿಡಿ. ಕ್ರಿಯೇಟ್ ಮಾಡಕ್ ಸಾಧ್ಯನಾ? ಲಾ ಬಿಟ್ಬಿಡಿ, ದಟ್ ಇಸ್ ಡಿಫರೆಂಟ್. ಕ್ರಿಯೇಟ್ ಇನ್ ದ ಸೆನ್ಸ್ ಯಾವ ತರ ಅವ್ರಿಗೆ ಏನ್ ಕ್ರಿಯೇಟ್ ಮಾಡ್ಬೇಕು ಸರ್? ನಿಮಗೆ ತಂದೆ ತಾಯಿಗಳು ಗಿಡ್ಡ ಇರ್ತಾರೆ, ಎತ್ತರದ ಮಕ್ಕಳು. ತಂದೆ ತಾಯಿಗಳು ಕರ್ರಗಿರ್ತಾರೆ, ಕೆಂಪನ ಬಿಳಿ ಮಕ್ಕಳು. ತಂದೆ ತಾಯಿಗಳು ಅಂತ ಹೈಕಿ ಲೆವೆಲ್ ಹೆಚ್ಚಿಗೆ ಇರಲ್ಲ ಅಂತವ್ರು. ಆಮೇಲೆ ಅವ್ರಿಗೆ ಬೇಕಾದ ಜೆಂಡರ್. ಈ 4 ಪ್ರಶ್ನೆಗಳಿಗೆ ನಮ್ಮ ಎಕ್ಸ್ಪೆಕ್ಟೆಡ್ ಬೇಬಿನ ಕ್ರಿಯೇಟ್ ಮಾಡಕ್ ಸಾಧ್ಯನಾ ಸರ್? ಜೆಂಡರ್ ಎಲ್ಲ ಇಲ್ಲ, ಅದು ಇಲ್ಲ. ಬಟ್ ನಿಮ್ಗೆ ಟೆಕ್ನಾಲಜಿ ಜಗತ್ತಲ್ಲಿ ಇಲ್ವಾ? ಯಾವ್ದು ಹೇಳಿ? ಆ ಜೆಂಡರ್ ಕೂಡ ಬೇಕಾದ ಕ್ರಿಯೇಟ್ ಮಾಡೋಂತ ಟೆಕ್ನಾಲಜಿ ಇಲ್ವಾ? ಅಲ್ಲ ಸರ್, ನಮ್ಮ ಇಂಡಿಯಾದಲ್ಲಿ ಇಲ್ಲ. ಬೇರೆ ಕಡೆ ಹೋಗ್ಬಿಟ್ಟು ಮಾಡಿಸ್ಕೊಂಡ್ ಬನ್ನಿ ಸರ್. ಹಲೋ, ಎಸ್, ಅದನ್ನೇ ಪ್ರಾರಂಭದಲ್ಲಿ ಹೇಳಿದ್ರು ಡಾಕ್ಟ್ರು. ಲಾ ಪ್ರಕಾರ ಆ ರೀತಿ ಮಾಡೋದಕ್ಕಾಗೋದಿಲ್ಲ ಅಂತ. ನೀವು ಕೇಳ್ದಾಗೆ ಗಂಡು ಮಕ್ಕಳೇ ಬೇಕು ಅಂತಂದ್ರೆ ಖಂಡಿತ ಅದನ್ನ ಸಾಧ್ಯ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರು ಕೇಳ್ತಾ ಇದ್ರು ನಮಗೆ ಫೇರ್ ಆಗಿರೋರು ಬೇಕು, ವೈಟ್ ಆಗಿರೋರು ಬೇಕು ಅಂತ. ಸೊ ಅವಾಗ ನೀವು ಡೋನರ್ನ ಸಜೆಸ್ಟ್ ಮಾಡ್ತೀರಾ? ಯಾವ ರೀತಿ ಡಾಕ್ಟರ್? ಆ ಫೆಸಿಲಿಟಿ ಯಾವ ತರ ಇರುತ್ತೆ? ಹೌದು, ಈಗ ಕೆಲವರು ಕಾಲ್ ಮಾಡಿದ್ರು 43 ವರ್ಷ ಅಂತ ಹೇಳಿದ್ರು. ಹೆಣ್ಮಕ್ಳು 43 ವರ್ಷ ವಯಸ್ಸಿದ್ದಾಗ ಅವ್ರು ಎಗ್ ರಿಸರ್ವ್ ಇರೋದಿಲ್ಲ, ಅವ್ರು ಎಗ್ ಇರೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ಅವ್ರ ಮ್ಯಾಚಿಂಗ್ಗೆ ಸೇಮ್ ಕಲರ್ ಹತ್ರ ತಗೊಳ್ತೀವಿ ಇನ್ನೊಬ್ರು ಹೆಣ್ಮಕ್ಳದು. ಅವ್ರು ಡೊನೇಟ್ ಮಾಡ್ತಾರೆ ಎಗ್ಗು. ಆಮೇಲೆ ಎಗ್ಗನ್ನು ತಗೊಂಡು ಅವ್ರ ಹಸ್ಬೆಂಡ್ ಸ್ಪಾಮ್ ಮಿಕ್ಸ್ ಮಾಡಿ ಎಂಬ್ರೇ ಮಾಡ್ಬಿಟ್ಟು ಹಾಕ್ತೀವಿ. ಈಗ ಆ ಕಪಲ್ಗೆ ನಾನು ಬೇರೆ ವೈಟ್ ಆಗಿ ಫೇರ್ ಆಗಿರೋ ಕೊಟ್ರೆ, ಮಗು ಆದ್ರೆ ಅವ್ರ ಮಗು ಡೆಲಿವರಿ ಆದ ಬಳಿಕ ಇನ್ನೊಬ್ರಿಗೆ ಡೌಟ್ ಬರುತ್ತೆ, ಏನಮ್ಮ ಯಾರ್ದಮ್ಮ ಮಗು ಅಂತ. ಆ ತರ ಮಾಡಕ್ಕೆ ಇಲ್ಲ. ಯಾವ ತರ ಕಪಲ್ ಫೆಸಿಲಿಟೀಸ್ ಇದೆ, ಅವ್ರ ಹೈಟು, ಅವ್ರ ಮ್ಯಾಚಿಂಗ್ ಮತ್ತೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇಂಪಾರ್ಟೆಂಟ್ ಅಂದ್ರೆ ಅದನ್ನು ಮ್ಯಾಚಿಂಗ್ ಮಾಡ್ತೀವಿ. ಸೊ ಇದು ಯಾವಾಗ ಅಂದ್ರೆ ಡೋನರ್ ಎಗ್ ಅಲ್ಲಿ ಮಾತ್ರ ಸಾಧ್ಯ. ಡೋನರ್ ಎಗ್ ಅಥವಾ ಡೋನರ್ ಸ್ಪಾಮ್ಸ್ ಅಂತ. ಸೊ ಏನೇ ಮಾಡುವಾಗಿದ್ರು ಆ ಕಪಲ್ಸ್ ಓಕೆ ಅಂದಾಗ ಮಾತ್ರ ಈ ಪ್ರೊಸೀಜರ್ಸ್ ಗೆ ಸಾಧ್ಯ ಅಂತ ಹೇಳ್ತೀರಾ? ಖಂಡಿತ ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ರಾಜು ಅಂತ ಮೇಡಮ್. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ತುಮಕೂರಿಂದ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ ರಾಜು, ಹೇಳಿ ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮ್ಮ ಮ್ಯಾರೇಜ್ ಆಗಿ 8 ವರ್ಷ ಆಯ್ತು ಸರ್. ಇನ್ನು ನಮಗೇನು ಮಕ್ಕಳಿಲ್ಲ. ಓಕೆ ಸರ್, ಇದು ಏನಾಗಿದೆ ಅಂದ್ರೆ ನಾವು ಎಲ್ಲ ಕಡೆ ತೋರಿಸ್ತೀವಿ, ಆಯುರ್ವೇದಿಕ್ ಎಲ್ಲ ಕಡೆ ತೋರಿಸಿ ಕೊನೆಗೆ IVF ಬಂದ್ವಿ. ಎಲ್ಲೋ ಆಗ್ಲೂ IVF ಅಲ್ಲಿ ಒಂದ್ಸಲ ಫೇಲ್ ಆಯ್ತು. ಅಲ್ಲಿ ಏನಾಗಿದೆ, ಎಗ್ ಕ್ವಾಲಿಟಿ ನಮ್ಮ ಮಿಸಸ್ ಎಗ್ ಕ್ವಾಲಿಟಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇನೋ ಲೈನ್ಸ್ ತರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಮೇಲೆ 2ನೇ ಅಟೆಂಪ್ಟ್ ಟ್ರೈ ಮಾಡ್ತಾ ಇದೀವಿ IVF ಗೆ. ಅಲ್ಲೂ ಕೂಡ ತೋರಿಸಿದ್ವಿ, ಅಲ್ಲೂ ಕೂಡ ಅದೇ ಸೇಮ್ ರಿಸಲ್ಟ್ ಬರ್ತಾ ಇದೆ. ಎಲ್ಲಿ ತೋರಿಸ್ತಾ ಇದ್ದೀರಾ ಸರ್? ನಾವು ಇಲ್ಲಿ ತುಮಕೂರಲ್ಲಿ ಸರ್. ಅದೇ ಎಲ್ಲಿ, ಯಾವ ಸೆಂಟರ್ ಅಲ್ಲಿ? ಜನನಿನಾ?
ಇದಿರ್ಲಿ ಸರ್ ಸುಕೃತ ಅಂತ ಸುಕೃತ ಅಲ್ಲ. ಈಗ ಒಂದು ಹೇಳ್ತೀವಿ ಸರ್, ಎಗ್ ಕ್ವಾಲಿಟಿ ಚೆನ್ನಾಗಿ ಬರದೇ ಇದ್ದಾಗ ಅಥವಾ ನಂಬರ್ಸ್ ಕಡಿಮೆ ಇದ್ದಾಗ ಸ್ವಂತ ಎಗ್ಗಿಂದ ಟ್ರೈ ಮಾಡಬೇಡಿ. ಯಾಕೆಂದರೆ ಒಂದು ಏಜಲ್ಲಿ ಆ ಎಗ್ ಚೆನ್ನಾಗಿರುತ್ತೆ, ಆಮೇಲೆ ಸರ್ಟನ್ ಏಜ್ ಆದಾಗ ಕರೆಕ್ಷನ್ ನಮಗೆ ಇಂಜೆಕ್ಷನ್ ಮೆಡಿಸಿನ್ ಕೊಟ್ಟರು ಅದು ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಸರ್. ಅವಾಗ ಏನು ಮಾಡಬೇಕು, ನಿಮಗೆ 2 ಸಲ ಫೇಲ್ ಆಗಿದೆ IVF, 3ನೇ ಸಲ ಮಾಡಬೇಕಂದ್ರೆ ಡೋನರ್ ಎಗ್ ತೊಗೊಂಡು ನಿಮ್ಮ ಸ್ಪರ್ಮ್ ತೊಗೊಂಡು ಭ್ರೂಣ ಮಾಡಬೇಕು. ಸೊ ನಿಮಗೆ ಸಕ್ಸಸ್ ಬೇಕಂದರೆ ಬೇರೆಯವ್ರ ಎಗ್ ತೊಗೊಂಡು ಮಾಡಬೇಕು ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ಹಲೋ, ನಮಸ್ತೆ ಸರ್. ಹಾಂ ಹೇಳಿಮ್ಮ. ನನ್ನ ಹೆಸರು ಸ್ವಾತಿ ಅಂತ ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ಸ್ವಾತಿ ಅವರೇ. ಹಾಂ, ಅದೇ ಮದುವೆ ಆಗಿ ನಮ್ದು 2.5 ವರ್ಷ ಆಗಿದೆ. ಈಗ ನಮ್ಮ ಮನೆಯವ್ರದ್ದು ಕೌಂಟು ಮೊಟಿಲಿಟಿ ಕಡಿಮೆ ಇದೆ ಅಂತ ರಿಪೋರ್ಟ್ ಬಂದಿದೆ. ಅದಕ್ಕೆ ಈಗ IUI 7 ಸರಿ ಮಾಡ್ಸಿದ್ವಿ, ಯಾರು ಸಕ್ಸಸ್ ಆಗಿಲ್ಲ. ಸರಿಮ್ಮ. ಕೆಲವೊಂದು ಹಾಸ್ಪಿಟಲ್ ನಲ್ಲಿ IVF ಗೆ ರೆಫರ್ ಮಾಡಿದ್ದಾರೆ, ಏನ್ ಮಾಡ್ಬೇಕು ಅಂತ. ಹೌದಮ್ಮ, ಈಗ ನೋಡಿ 7-8 ಸಲ IUI ತುಂಬ ಸಲ ಆಯಿತು. ಅಲ್ಲಿವ್ರಿಗೆ ಹೋಗೋಕ್ಕಿಂತ ಮುಂಚೆ ನೀವು IVF ಮಾಡ್ಕೋಬೇಕಾಗಿತ್ತು. ಅಲ್ಲಿ ನಿಮಗೆ ಕಾಸ್ ಅಂದರೆ ರೀಸನ್ ಇದೆ, ಹಸ್ಬೆಂಡ್ ಸೆಮೆನ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಮತ್ತೆ IUI ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ದಯವಿಟ್ಟು IVF ಮಾಡಿದ್ರೆ ನಿಮಗೆ ಉತ್ತಮ ಆಗುತ್ತೆ ಮತ್ತು ಬೇಗನೂ ರಿಸಲ್ಟ್ಸ್ ಬರುತ್ತೆ. ಇಷ್ಟೊತ್ತಿಗೆ ಒಂದು ಮಗು ಆಗಿರೋದು ನಿಮಗೆ, ಅಷ್ಟೊಂದು 8 ಸಲ IUI ಮಾಡಿದಿರಲ್ಲ, ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರಾದರೂ ಹೇಳಿದ್ರು ಡೈರೆಕ್ಟಾಗಿ ಸೆಮೆನ್ ಕೌಂಟ್ ಕಡಿಮೆ ಇರೋದ್ರಿಂದ ಟೆಸ್ಟ್ ಬೇಬಿಗೆ ಬನ್ನಿಮ್ಮ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಎಲ್ಲೋ ಒಂದ್ ಕಡೆ ನೀವು ಕಾರ್ಯಕ್ರಮಗಳಲ್ಲಿ ಹೇಳ್ತಿರ್ತೀರ 3 ಅಥವಾ 4 ಬಾರಿ ಮಾತ್ರ IUI ನ ಮಾಡಬೇಕು, ನೆಕ್ಸ್ಟ್ ಏನೇ ಇದ್ರು IVF ಗೆ ಟ್ರೈ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಇನ್ನೊಂದು ಕರೆ ಇದೆ. ಡಾಕ್ಟರ್, ಹಲೋ, ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ನನ್ನ ಹೆಸರು ತಬಸ್ಸುಮ್ ಅಂತ, ಮಧುಗಿರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ ನೇರವಾಗಿ ಮಾ. ಹೇಳಿಮ್ಮ. ಹಾ, ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ. ನನ್ನ ಹೆಸರು ತಬಸ್ಸುಮ್ ಅಂತ. ನನಗೆ ಇವಾಗ 28 ವರ್ಷ. ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಅದೇ ನಾನು ಇನ್ನ ಕನ್ಸೀವ್ ಆಗ್ತಾ ಇಲ್ಲ. ಮದುವೆಗೆ ಎಷ್ಟು ಆಯ್ತು ಇವಾಗ? ಹಾ, 8 ವರ್ಷ ಆಗಿದೆ ಡಾಕ್ಟರ್. 8 ವರ್ಷ ಆಯ್ತಲ್ವಮ್ಮ. ತಬಸ್ಸುಮ್, ಇವಾಗ ನಿಮ್ಮ ಥೈರಾಯ್ಡಿಂದ ಏನೇ ಸಮಸ್ಯೆ ಜಾಸ್ತಿ ಬರಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಮತ್ತು ನಿಮ್ಮದು ಟ್ಯೂಬ್ ಟೆಸ್ಟಿಂಗು, ಯಜಮಾನ ಸೆಮೆನ್ ಟೆಸ್ಟು ಎಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಪರ್ಸ್ನಲ್ ಆಗಿ ನಿಮ್ಮ ಹಸ್ಬೆಂಡ್ನ ಕರ್ಕೊಂಬರ್ಬೇಕಾಗತ್ತೆ. ಇಲ್ಲಿ 8 ವರ್ಷ ಆಗಿದೆ ಮದುವೆಗೆ ಅಂದರೆ ಅಲ್ಲಿ ಏನೋ ಮೇಜರ್ ಇಶ್ಯೂ ಇದೆ, ಅದನ್ನು ಕಂಡುಹಿಡಿಬೇಕು ನಾವು. ಅದಕ್ಕೆ ನೀವು ಇಲ್ಲಿ ಬಂದರೆ ಉತ್ತಮ ಅಮ್ಮ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾರು ಅಲ್ಲಿಂದ ಕರೆ ಮಾಡಿದ್ದಾರೆ? ಹಲೋ, ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ಹಲೋ ಮೇಡಮ್, ನನ್ನ ಹೆಸರು ಗೀತಾ ಅಂತ. ಮಾತಾಡಿ ಗೀತಾ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿಪ್ಪ. ಹಲೋ. ಹಲೋ ಸರ್. ಹಾಯ್ ಹೇಳಿಮ್ಮ. ಸರ್, ನನ್ನ ಮದ್ವೆ ಆಗಿ 8 ವರ್ಷ ಆಯ್ತು ಸರ್. ನಮ್ದು ಮಕ್ಳಾಗಿಲ್ಲ ಇನ್ನ. ನಮ್ದು ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಓಕೆ. ಆದ್ರೂ IVF ಟ್ರೈ ಮಾಡಿದೀವಿ. ಅದು ಎಗ್ ಅದೇನೋ ಉಲ್ಸ್ ತರ ಬರ್ತಿದೆ, ಏನೋ ದಾರ ದಾರ ತರ ಎಳೆ ತರ ಬಂದಿದೆ ಅಂತ ಹೇಳಿದ್ದಾರೆ. ಎಲ್ಲಿ ಸರ್? ಇದು ಜನಮಿಲ್ಲಿ ಸರ್, ತುಮಕೂರು. ಹೌದಾ? ಅಂದ್ರೆ ಎಗ್ ಬಂದಿಲ್ವಾ? ಎಗ್ಗು ಬಂದಿದೆ, ಬಟ್ ಅದು ಏನೋ ದಾರ ದಾರ ತರ ಇದೆ ಎಗ್ಗಲ್ಲಿ, ಸ್ವಲ್ಪ ಎಳೆ ಎಳೆ ತರ ಏನೋ ಬಂದಿದೆ ಸರ್. ಇದು ಅಪರೂಪ, ಎಲ್ಲೋ ಅಪರೂಪ ಈ ತರ ಬರೋದು. ಕ್ವಾಲಿಟಿ ಅಷ್ಟೊಂದು ನೀಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಎಷ್ಟು ವಯಸ್ಸವ ನಿಮ್ದೀಗ? ಸರ್, ನಂದು 27. ಇಲ್ಲಮ್ಮ, ಒಂದು ಕೆಲಸ ಮಾಡಿ. ಏಕೆಂದರೆ ನಾವು ಎಗ್ಗನ್ನ ತೆಗಿಬೇಕಂದ್ರೆ ಮುಂಚೆನೇ ಕೆಲವೊಂದು ರಿಕಾಂಬಿನೆಂಟ್ ಅಂದ್ರೇನು ಬೆಸ್ಟ್ ಕ್ವಾಲಿಟಿ ಆಫ್ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಈಗ ಒಂದು ಉತ್ಪತ್ತಿ ಮಾಡಬೇಕು ಎಗ್ ಅಂದರೆ ನಾವು ಯಾವುದೋ ಬೇರೆ ಇಂಜೆಕ್ಷನ್ ಕಾಂಪ್ರಮೈಸ್ ಮಾಡಬಾರ್ದು. ನಾವು ಯಾವಾಗ ಇಂಜೆಕ್ಷನ್ ಬೆಸ್ಟ್ ಕ್ವಾಲಿಟಿ ಕೊಟ್ಟಾಗ ಆ ಎಗ್ಗೂ ಚೆನ್ನಾಗಿ ಬರುತ್ತೆ. ನೀವೊಂದು ಕೆಲಸ ಮಾಡಿ, ನಿಮ್ಮದು ಮತ್ತು ನಿಮ್ಮ ಯಜಮಾನ್ ರಿಪೋರ್ಟ್ಸು ಹಳೇದೆಲ್ಲ IVF ರಿಪೋರ್ಟ್ಸ್ ಇದೆಲ್ಲ ರೆಕಾರ್ಡ್ ತೊಗೊಂಬನ್ನಿಮ್ಮ, ನೋಡೋಣ, ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಿ. ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ನಾಯಕ್ ಅಂತ. ಮಾತಾಡಿ ವೆಂಕಟೇಶ್, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಹಲೋ, ನಮಸ್ಕಾರ ಸರ್. ಹೇಳಿಮ್ಮ. ಸರ, ಇಲ್ಲಿ ಹುಬ್ಳಿಯಿಂದ ಕಾಲ್ ಮಾಡ್ತಿದ್ರು ಸರ್. ಹೇಳಿ ಸರ್. ಸರ್, ನಮ್ಮ ಮ್ಯಾರೇಜ್ ಆಗಿ 5 years ಆಯ್ತು. ನಾವು ಒಂದು 2 years ಬ್ಯಾಕ್ ಮಿಸ್ಡ್ ಅಬಾರ್ಷನ್ ಆಯ್ತು ನಮ್ಗೆ. ಈಗ ಮತ್ತೆ ಟ್ರೀಟ್ಮೆಂಟ್ ತಗೊಂತಾ ಇದೀವಿ. ಅವರು ಎಗ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದಾರೆ, ಇವು ಮಾಡಿಸ್ತಾ ಇದೀವಿ. ಈಗ ಅದು ನೆಕ್ಸ್ಟ್ ಹೆಂಗ್ ನಮ್ಗೆ ಉತ್ತಮ ರಿಸಲ್ಟ್? ಈಗ ನಿಮ್ದು ಒಂದು ಕೆಲಸ ಮಾಡಿ ಸರ, ಹಳೇದು ರಿಪೋರ್ಟ್ಸ್ ನಿಮ್ದು ಮತ್ತೆ ನಿಮ್ಮ ವೈಫ್ದು ಏನೇನು ಮಾಡಿದಿರಲ್ವಾ, ಅದೆಲ್ಲ ರಿಪೋರ್ಟ್ ತೊಗೊಂಬನ್ನಿ ಸರ್. ಯಾವುದ್ರಲ್ಲಿ ಫಾಲ್ಟ್ ಇದೆ ಅಂತ ಹುಡುಕ್ತೀನಿ,
ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕಳಿಸ್ತೀನಿ ಸರ್. ಓಕೆ ಓಕೆ. ಮಕ್ಕಳು ಗ್ಯಾರಂಟಿ ಆಗುತ್ತೆ, ಏನು ತೊಂದರೆ ಇಲ್ಲ. ಯಾಕೆಂದ್ರೆ ವಯಸ್ಸು ಕಡಿಮೆ ಇದೆ, 2 ಸಲ ಒಂದ್ಸಲ ಅಬಾರ್ಷನ್ ಆಗಿದೆ ನಿಮ್ದಂದ್ರೆ ಚಾನ್ಸಸ್ ಪ್ರೆಗ್ನೆನ್ಸಿ ಜಾಸ್ತಿ ಇದೆ. 30 ಏಜ್ ಅವರಿಗೆ, ನಮಗೂ ಅದೇ ಕಡಿಮೆ ಇದೆ ಸರ್. ಅದಕ್ಕೆ ನಿಮ್ಮ ರಿಪೋರ್ಟ್ಸ್ ಎಲ್ಲ ತಗೊಂಬನ್ನಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ತಮ್ಮ ಹೆಸರು? ನಾವು ಇಲ್ಲಿ ಪಿಣಿಯ ಕಡೆ ಎಲ್ಲಾರು. ಹಾ ಹೇಳಿಮ್ಮ. ನಮ್ದು ಹಾರ್ಮೋನ್ ಇಂಬ್ಯಾಲೆನ್ಸ್ 0 ಐತೆ. ಡೇಟ್ ಆಗ್ತಾ ಇಲ್ಲ. ಓಕೆ. ಅವಾಗೆಲ್ಲ ಸ್ಕ್ಯಾನಿಂಗ್ ಡೇಟ್ ಆದಾಗ ಸ್ಕ್ಯಾನಿಂಗ್ ಮಾಡ್ಸಿರೆ ಮೊಟ್ಟೆ ಹೊಡೆದಿಲ್ಲ ಅಂತ ಹೇಳಾರು. ಓಕೆ. ರಿಪೋರ್ಟ್ ಎಲ್ಲ ನಮ್ಮ ಹತ್ರ ಐತೆ. ಒಂದು ಕೆಲಸ ಮಾಡಿ, 00 ಎಲ್ಲ ಇದೆಯಲ್ವಾ ನಿಮ್ದು, ಎಲ್ಲ ಇರೋ ರಿಪೋರ್ಟ್ಸ್ ಎಲ್ಲ ತಗೊಂಬನ್ನಿಮ್ಮ. ಬಸವೇಶ್ವರ ನಮ್ಮ ಕ್ಲಿನಿಕ್ ಇದೆ, ಅಲ್ಲಿ ಬನ್ನಿ, ಮಾತಾಡ್ತೀನಿ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ಸೊ ಡಾಕ್ಟರ್ ಹೇಳ್ದಂಗೆ ಏನೆಲ್ಲ ರಿಪೋರ್ಟ್ಸ್ ಇದೆ ಆ ರಿಪೋರ್ಟ್ಸ್ ತಗೊಂಡು ಬಸವೇಶ್ವರ ನಗರ ಶಾಖೆಗೆ ಬರ್ಬೋದು. ಫಾರ್ ಡೀಟೇಲ್ಸ್ ಕಾಲ್ ಅಂತ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ ನೇರವಾಗಿ ಬರ್ಬೋದು. ನಮ್ಮ ನೆಕ್ಸ್ಟ್ ಕಾಲ್. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ಅಲ್ಲ ನಾವು ರೇಣುಕಾ ಅಂತ. ಯಾವೂರಿಂದ ಕರೆ ಮಾಡ್ತಿದ್ರಾ ರೇಣುಕಾ? ಕ್ಯಾರ್ನಗರದಿಂದ. ಮಾತಾಡಿ, ಡಾಕ್ಟರ್ ಇದಾರೆ. ಹೇಳಿ ರೇಣುಕಾ ಅವರೇ. ಹೌದು. ಹಲೋ. ಹಲೋ. ಹಾ ಹೇಳಿಮ್ಮ. ಹಲೋ, ಅಲ್ಲ ಸರ್. ಹಾ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಾವು ರೇಣುಕಾ ಅಂತ, ಕ್ಯಾರ್ನಗರದಿಂದ. ನಾವು ಇಲ್ಲಿ ತೋರ್ಸಿದ್ದೀವಿ. ನಮ್ಗೆ ಅಲ್ಲಿ 36 ವರ್ಷ ಆಗದೆ. ಓಕೆ. ಅದು 2 ಕಡೆ ತೂಗು ಬ್ಲಾಕ್ ಇದೆ ಅಂತ ಹೇಳಿದ್ದಾರೆ. ಸರಿಮ್ಮ. ಯಾವ ತರ ಚೆಕ್ ಮಾಡಿದ್ರು ಟ್ಯೂಬ್ ಬ್ಲಾಕ್ ಆಗಿದೆ ಅಂತ? ಮಾಡಿದ್ದಾರೆ ಸರ್. ಲ್ಯಾಪ್ರೋಸ್ಕೋಪಿ ಮಾಡಿದ್ದಾರೆ. ಓಕೆ. ಲ್ಯಾಪ್ರೋಸ್ಕೋಪಿ ಮಾಡ್ಬಿಟ್ಟು ಟ್ಯೂಬ್ ಬ್ಲಾಕ್ ಆಗಿದ್ದಾಗ ಓಪನ್ ಆಗಕ್ಕೆ ಸಾಧ್ಯ ಇಲ್ಲಮ್ಮ. ನೆಕ್ಸ್ಟ್ ಟ್ರೀಟ್ಮೆಂಟ್ ನಿಮ್ಗೆ IVF ಮಾಡಬೇಕು, ಟೆಸ್ಟ್ ಬೇಬಿ ಅಂತ. ಅದನ್ನ ಅದರಲ್ಲಿ ಮಾಡಿದ್ರೆ ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ನೀವು ಒಂದು ಕೆಲಸ ಮಾಡಿ, ನಿಮ್ಮ ರಿಪೋರ್ಟ್ಸ್, ನಿಮ್ಮ ಯಜಮಾನ್ ರಿಪೋರ್ಟ್ ತಗೊಂಬನ್ನಿಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಏನೆಲ್ಲ ರಿಪೋರ್ಟ್ಸ್ ಇದೆ ರಿಪೋರ್ಟ್ಸ್ ತಗೊಂಡು ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ನೀವು ವಿಸಿಟ್ ಮಾಡಬಹುದು. ಬೆಂಗಳೂರಿನಲ್ಲೇ ಇರೋದು ಬಾನಸವಾಡಿ ಹಾಗೆ ಬಸವೇಶ್ವರ ನಗರ್. ನಿಮಗೆ ಯಾವುದು ಹತ್ತಿರದ ಬ್ರಾಂಚ್ ಇದೆ ನೇರವಾಗಿ ಬಂದು ವೈದ್ಯರನ್ನ ನೀವು ಭೇಟಿ ಮಾಡಬಹುದು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಓಕೆ, ಬಹುಶಃ ಕರೆ ಕಟ್ ಆಗಿರಬಹುದು. ಡಾಕ್ಟರ್, ಸಾಕಷ್ಟು ಜನ ಈ ಒಂದು ಹೋಪ್ಸ್ ಕಳ್ಕೊಂಡಿರ್ತಾರೆ. 15 ವರ್ಷ 17 ವರ್ಷ ಅಂತೆಲ್ಲ ಕಾಲ್ ಮಾಡಿದ್ರು ಅಂತ ಹೇಳ್ಬಹುದು. ಬಟ್ ಏಜ್ ಕೂಡ ನೋಡ್ಬೇಕಾಗತ್ತಾ, ಹೇಗೆ ಡಾಕ್ಟರ್ ಅವ್ರ ಮ್ಯಾರೇಜ್ ಆಗಿ? ಫೀಮೇಲ್ ಏಜ್ ಇದೆಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ 35 ವರ್ಷ ಮೇಲೆ ಆದಂಗೆಲ್ಲ ಸಕ್ಸಸ್ ರೇಟು IUI ಅಥವಾ IVF ಅಲ್ಲಿ ಎಲ್ಲ ಫಾಲ್ ಆಗುತ್ತೆ. ಯಾಕೆಂದ್ರೆ ಅದು ಏಜ್ ಆದಂಗೆಲ್ಲ ಆಂಟ್ರಲ್ ಫಾಲಿಕಲ್ ಕೌಂಟ್ ಅಂದ್ರೆ ಯೂಸೈಟ್ ಅಂದ್ರೆ ಎಗ್ಗು ಕೌಂಟು ಮತ್ತು ಮೊಟಿಲಿಟಿ ಅದರ ಕೌಂಟು ಮತ್ತು ನಂಬರ್ಸ್ ಎರಡೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಗೇನಾಗುತ್ತೆ ಅಂದರೆ ನಮಗೆ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ಸಕ್ಸಸ್ ಬರೋದಿಲ್ಲ. ಸೊ ದಯವಿಟ್ಟು ಯಾರು ವಯಸ್ಸಾದಂಗೆಲ್ಲ ಜಾಸ್ತಿ ಆದಂಗೆಲ್ಲ ಟೈಮ್ ಪಾಸ್ ಮಾಡದೆ ಖಂಡಿತವಾಗಿ ಸತತವಾಗಿ ಪ್ರಯತ್ನ ಪಟ್ಟರೆ ಮಕ್ಕಳಾಗುತ್ತೆ. ಬಟ್ ಒಂದು ಏಜ್ ಕ್ರಾಸ್ ಮಾಡಿದ ಬಳಿಕ ಅವ್ರದ್ದು ಎಗ್ಗು ಬರದೇ ಇದ್ದಾಗ ಬೇರೆಯವ್ರದ್ದು ಎಗ್ ಅಂದರೆ ಡೋನರ್ ಎಗ್ ತೊಗೊಂಡು ಮಾಡ್ತೀವಿ. ಸೊ ಅದಕ್ಕೂ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ. ಡೋನರ್ ಸೆಮೆನ್ ಬ್ಯಾಂಕ್ ಇದೆ, ಡೋನರ್ ಎಗ್ ಬ್ಯಾಂಕ್ ಇದೆ, ಮತ್ತು ಡೋನರ್ ಎಂಬ್ರಿಯೋ ಬ್ಯಾಂಕ್ ಇದೆ, ಅದರಲ್ಲೂ ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ. ಸೊ ದಯವಿಟ್ಟು ವಯಸ್ಸನ್ನು ಕ್ರೈಟೀರಿಯಾ ತೊಗೊಳ್ಳಿ, ಅದು ಇಂಪಾರ್ಟೆಂಟ್ ಕ್ರೈಟೀರಿಯಾ ತೊಗೋಬೇಕು ಹೆಣ್ಮಕ್ಳಲ್ಲಿ. ಸೊ ಅದರಿಂದ ಮಕ್ಕಳಾಗೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ ವಯಸ್ಸು ಕಡಿಮೆ ಇದ್ದಾಗ. ಓಕೆ, ಫೈನ್ ಡಾಕ್ಟರ್. ಆಮೇಲೆ ಪ್ರತಿಯೊಬ್ರು ಕೂಡ ಕಾಸ್ಟೇ ಕೇಳ್ತಾರೆ. ಸೊ ಕೇಳೋದು ತಪ್ಪು ಅಂತಲ್ಲ, ಬಟ್ ಆದರೆ ಅವ್ರ ಪ್ರಾಬ್ಲಮ್ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಈ ಒಂದು ಲೋನ್ ಫೆಸಿಲಿಟಿ ಕೂಡ ಇದೆ ಅಂತ ಹೇಳ್ತಾ ಇದ್ರಿ ನೀವು, ಯಾವ ರೀತಿ ಇರುತ್ತೆ, ಅದರ ಪ್ರಯೋಜನವನ್ನ ಯಾವ ರೀತಿ ಪಡ್ಕೊಳ್ಬಹುದು ಅಂತ ಹೇಳಿ? ಸೊ ನಮ್ಮ ಸೆಂಟ್ರಲ್ಲಿ ಯಾವ ಥರ ಅಂದರೆ ಬಂದವರಿಗೆಲ್ಲ ಮಕ್ಕಳು ಮಾಡೋಂಥದ್ದು ಒಂದು ಇದು ಇಟ್ಟಿದ್ದೀವಿ, ಒಂದು ಆಸೆ ನಮ್ಮದು. ಸೊ ಅದಕ್ಕೆ ಕೆಲವರೆಲ್ಲ ತುಂಬ ದೂರದಿಂದ ಬರ್ತಾರೆ, ಹಳ್ಳಿ ಕಡೆಯಿಂದ ಬರ್ತಾರೆ. ಅದರಿಂದ ಅವ್ರ ಕೈಯಲ್ಲಿ ಆಗದೆ ಇದ್ದಾಗ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಹಾಸ್ಪಿಟ್ಲು ಒಂದು 2-3 ಬ್ಯಾಂಕ್ ಜೊತೆ ಟೈಅಪ್ ಮಾಡಿಕೊಂಡು EMI ಅಂದರೆ ಲೋನ್ ಕೊಡ್ತಾರೆ ಅವರು ಮಂತ್ಲಿ ಇಷ್ಟೊಂದು ಕಟ್ಕೊಳ್ತಾ ಹೋಗ್ಬೇಕು. ಸೊ ದಟ್ ಅವ್ರಿಗೆ ಬಂದವ್ರಿಗೆ ಒಂದು ಮಕ್ಕಳಾಗಲಿ ಅಂತ ಖುಷಿಯಿಂದ ಹೋದಾಗ ಅವ್ರೇನು ಮಾಡ್ತಾರೆ ಅಂದರೆ ಆ EMIನ ಕಟ್ತಾ ಹೋಗ್ತಾರೆ. ಸೊ ಅದು ಫೆಸಿಲಿಟೀಸ್ ಇದೆ. ಮತ್ತು ಕಡಿಮೆ ಚಾರ್ಜಲ್ಲೇ ಮಾಡ್ತೀವಿ, ತುಂಬ ಕನ್ಸೆಷನ್ ಕೊಡ್ತೀವಿ, ಡಿಸ್ಕೌಂಟ್ ರೇಟಲ್ಲಿ ಮಾಡ್ತೀವಿ. ಯಾಕೆಂದರೆ ಬಂದವ್ರಿಗೆ ಎಲ್ರಿಗೂ ಒಂಥರ ಕೊರಗು, ಒಂಥರ ಜೀವನದಲ್ಲಿ ಜಿಗುಪ್ಸೆ ಅಂತ ಉಂಟಾಗಿ ಅವರು ನೈಜಿಕ ಜೀವನನೇ ಬಿಟ್ಬಿಡ್ತಾರೆ. ಅಂಥದ್ದು ಕಿರುಕುಳ ಕೊಡುವಂಥದ್ದು ನಮ್ಮ ಸಮಾಜದಲ್ಲಿ ಅವ್ರಿಗೆಲ್ಲರಿಗೂ ಮಕ್ಕಳಾಗಲಿ ಅಂತ ನಮ್ಮ ಆಸೆ ಇರೋದ್ರಿಂದ ಲೋನ್ ಫೆಸಿಲಿಟೀಸು ಮತ್ತು ಡಿಸ್ಕೌಂಟೆಡ್ ರೇಟಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ. ಇನ್ನು ಪರೀಕ್ಷೆಗಳ ಬಗ್ಗೆ ಕೂಡ ಕೇಳ್ತಾರೆ ಅಂತ ಹೇಳ್ಬೋದು. ಬೇಸಿಕ್ ಪರೀಕ್ಷೆಗಳು ಅಂತಂದ್ರೆ ಕಪಲ್ಸು ಯಾವ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ಬಂದ್ರೆ ಬೆಟರ್ ಅಂತ ಹೇಳ್ತಾರೆ ಡಾಕ್ಟರ್? ಬೇಸಿಕ್ ಪರೀಕ್ಷೆ ಅಂದರೆ ಅಂದರೆ ಫಸ್ಟು ಫೀಮೇಲಲ್ಲಿ ಬೇಸ್ ಲೈನ್ ಸ್ಕ್ಯಾನಿಂಗ್ ಅಂದ್ರೇನು, 2nd or 3rd ಡೇ
TVS ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಟ್ರಾನ್ಸ್ವೆಜನಲ್ ಸ್ಕ್ಯಾನಿಂಗ್ ಮಾಡಿದಾಗ ಗರ್ಭಚಲ ನೋಡ್ತೀವಿ, ಮತ್ತು ಎಗ್ ಓವರಿಲಿ ಎಷ್ಟು ಎಗ್ ಇದೆ, ಮತ್ತು ಯಾವ ಥರ ಸೈಜ್ ಇದೆ, ಮತ್ತು ಹಿಂದ್ಗಡೆ ಏನು ತೊಂದರೆ ಇದೆಯಾ, ಗಡ್ಡೆ ಇದೆ, ಎಲ್ಲ ಕ್ಲಿಯರಾಗಿ ರೂಲ್ ಔಟ್ ಮಾಡಬೇಕಂದ್ರೆ ಮಗು ಆಗೋದಕ್ಕೆ ಯಾವುದೇ ಅಡಚಣೆ ಉಂಟಾಗಬಾರ್ದು. ಸೊ ಇದು ಒಂದು ಕ್ರೈಟೀರಿಯಾ. ಆಮೇಲೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಸೆಕೆಂಡ್ ಆ ಥರ್ಡ್ ಡೇ. FSH, LH, AMH ಮತ್ತು ಥೈರಾಯ್ಡು, ಪ್ರೊಲಾಕ್ಟಿನ್ ಅಂತ ಇಷ್ಟು 4 ಮಾಡ್ತೀವಿ. ಓಕೆ, ಸೊ ಮಾಡಿಸ್ಕೊಂಡು ಬಂದರೂ ಆಯ್ತು ಅಥವಾ ನಮ್ಮ ಸೆಂಟರ್ನಲ್ಲೇ ಕೂಡ ಯಾವ ಪರೀಕ್ಷೆ ಅಂತ ಕೂಡ ಮಾಡಬಹುದು ಅಂತ ಹೇಳಿದ್ರಿ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರುಮ್ಮ? ಹೋಮ ಅಂತ. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹೋಮ ಹೇಳಿಮ್ಮ. ಸರ್ ನಂಗೆ ಮದುವೆಗೆ 4 ವರ್ಷ ಆಯ್ತು. ಲ್ಯಾಪ್ರೋಸ್ಕೋಪಿ ಆಗಿದೆ. ಓಕೆ. TB PCR ಅಂತ ಹೇಳಿದ್ದಾರೆ. ಅದು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ. ಸೊ ಮುಂದೆ ಮಕ್ಕಳು ಆಗುತ್ತಾ ಇಲ್ಲ ಅಂತ ಕೇಳೋಣ. ಆಗುತ್ತಮ್ಮ. TB PCR ಪಾಸಿಟಿವ್ ಇದೆಯಾ? ಹಾ, ಪಾಸಿಟಿವ್ ಇದೆ ಸರ್. ಆಯ್ತಮ್ಮ. ಅದು AKT4 ಅಂತ ಕೊಟ್ಟಿದ್ದಾರೆ. ಹೌದಮ್ಮ, 3 ತಿಂಗಳಿಂದ 4 ತಿಂಗಳು ಕೊಡ್ತೀವಿ, ಖಂಡಿತವಾಗಿ ಮಕ್ಕಳು ಆಗುತ್ತಮ್ಮ. ಎಷ್ಟು ತಿಂಗಳು ತಗೋಬೇಕು ಸರ್ ಟ್ಯಾಬ್ಲೆಟ್? ಆದ್ರೆ ನಿಮ್ಗೆ ಎಷ್ಟು ತಿಂಗಳು ಕೊಟ್ಟಿದ್ದಾರೆ ಇವಾಗ? ಅದು ಇವಾಗ 3rd ಮಂತ್ ಕೊಟ್ಟಿದ್ದಾರೆ, 6 ಮಂತ್ ತಗೋಬೇಕು ಅಂತ ಹೇಳಿದ್ದಾರೆ. ಅದೇ TB PCR ಇದ್ರೆ ನಾವು 4 ತಿಂಗಳು ಕೊಡ್ತೀವಿ ಅಷ್ಟೇ. 4 ತಿಂಗಳು ಸಾಕಮ್ಮ. ಅದಕ್ಕೆ ಅದಾದ ಬಳಿಕ ನಿಮ್ಮ ರಿಪೋರ್ಟ್ಸ್ ಎಲ್ಲ ತಗೊಂಬನ್ನಿಮ್ಮ. ಅದಕ್ಕೆ ಏನು ಬೇಜಾರಾಗಬೇಡಿ. TB PCR ಇತ್ತೀಚಿನ ಕಾಲದಲ್ಲಿ ತುಂಬ ಜನಕ್ಕೆ ಪಾಸಿಟಿವ್ ಬರುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅದೇ AKT4 ಅಂತ ಹೇಳ್ತೀವಿ. ಅದು ಟ್ರೀಟ್ಮೆಂಟ್ ಕೊಟ್ಟಾಗ ನಿಮಗೆ ಖಂಡಿತ ಮಕ್ಕಳಾಗುತ್ತೆ. ದಯವಿಟ್ಟು ಬೇಜಾರಾಗಬೇಡಿ, ಖಂಡಿತವಾಗಿ ಆಗುತ್ತಮ್ಮ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡ್ಬೋದು. ಇನ್ನು ಡಾಕ್ಟರ್, ನನ್ನ ಕೊನೆ ಪ್ರಶ್ನೆ ಏನು ಅಂತಂದ್ರೆ, ಇವಾಗ IUI IVF ಬೇರೆ ಕಡೆ ಮಾಡಿಸಿದೀವಿ, ನಮ್ಗೆ ಫೇಲ್ ಆಗಿದೆ, ಬಟ್ ಇಲ್ಲಿ ಸಕ್ಸಸ್ ಆಗತ್ತಾ? ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಹೌದು, ಎಷ್ಟೊಂದು ಕಡೆ ನಮ್ಮ ಕಡೆ ಈಗ ಬರ್ತಾ ಇರೋದೆಲ್ಲ ರೆಫರಲ್ ಅಂದ್ರೆ ಏನು, ಈ ಪೆರಿಫೆರಿ ಹೊರಗಡೆ ಎಲ್ಲ ಮಾಡಿರ್ತಾರೆ. ಈಗ ಎಷ್ಟೊಂದು ಜನ ಮಾಡಿದ್ರಲ್ಲ, ನನಗೆ 5 ಸಲ ಆಗಿತ್ತು IUI, 8 ಸಲ ಆಗಿತ್ತು IUI. ಸೊ ಅದನ್ನ ನಾವೇನು ಮಾಡ್ತೀವಿ ಅಂದರೆ ಡೀಪಾಗಿ ಸ್ಟಡಿ ಮಾಡ್ತೀವಿ, ಹಳೆ ರಿಪೋರ್ಟ್ಸ್ ನೋಡ್ಕೊಂಡ್ಬಿಟ್ಟು. ಆ ರಿಪೋರ್ಟ್ಸಲ್ಲಿ ನೋಡಿದಾಗ ನಮಗೆ ಕನ್ಕ್ಲೂಷನ್ ಅಂದರೆ ಕೆಲವೊಂದು ಪಾಯಿಂಟ್ ಸಿಗುತ್ತೆ, ಎಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಯಾವ ಥರ ಅವ್ರಿಗೆ ಪ್ರಾಬ್ಲಮ್ ಇತ್ತು, ಇದು ಮಾಡಿದರೆ ಇದು ಆಗ್ತಿತ್ತು ಅಂತ. ಸೊ ನಾವು ಅದನ್ನು ಡೀಪಾಗಿ ಸ್ಟಡಿ ಮಾಡಿದಾಗ ನಮಗೆ ಒಂದು ಹಿಂಟ್ ಬರುತ್ತೆ, ಯಾವ ಥರ ಇವ್ರಿಗೆ ಈ ಥರ ಕೊಟ್ಟರೆ ಆಗುತ್ತೆ ಅಂತ. ಸೊ ಆ ಬೇಸ್ಡ್ ಅಂದ್ರೇನು, ಪರ್ಸ್ನಲೈಸ್ಡ್ ಕೇರ್ ಕೊಟ್ಟಾಗ ಒಂದೊಂದು ಕಪಲ್ಗೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ನಾವು ಒಂದು 15 to 20 ಮಿನಿಟ್ಸು ಅಥವಾ ಹಾಫ್ ಆನ್ ಅವರ್ ಅವ್ರ ಜೊತೆಗೆ ಇದ್ದು ಅವ್ರ ರಿಪೋರ್ಟ್ಸ್ ಎಲ್ಲ ಸ್ಟಡಿ ಮಾಡಿ, ಎಲ್ಲ ರಿಪೋರ್ಟ್ಸನ್ನು ಹಾರ್ಮೋನ್ ಚೆಕ್ ಮಾಡಿ, ಮತ್ತು ಏನು ಬೇಕು ಬೇಡದೇ ಇರೋದನ್ನು ಅಲ್ಲಿ ಏನು ಮಾಡಿರಲ್ಲ ಅದನ್ನು ನಾವು ಮಾಡಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತವಾಗಿ ಆಗುತ್ತೆ. ಸೊ ನಮ್ಮಲ್ಲಿ ನಾನು ಹೇಳ್ದಂಗೆ ನೀವು ಬೈಟ್ಸ್ ನೋಡಿದ್ದೀರಾ, ಎಷ್ಟೊಂದು ಸಲ ಫೇಲ್ ಆಗಿರುತ್ತೆ IVF, 3 to 4 ಸೈಕಲು 5 ಸೈಕಲ್ ಆಗಿರುತ್ತೆ. ಅಂಥವ್ರು ನಾವು ಮಕ್ಕಳು ಮಾಡಿಕೊಟ್ಟಿದ್ದೀವಿ. ಸಮ್ಟೈಮ್ಸ್ ನಮ್ಮ ಹಿಸ್ಟ್ರಿಯಲ್ಲಿ ಅಂದರೆ 11 ಟೈಮ್ಸ್ ಫೇಲ್ ಆಗಿರೋರಿಗೆ ನಾವು ಮಕ್ಕಳು ಮಾಡಿಕೊಟ್ಟಿದ್ದೀವಿ. ಸೊ ನಾವು ಅಂದರೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಲಿಮಿಟೇಷನ್ಸ್ ಅಂದರೆ ಟ್ರೀಟ್ಮೆಂಟ್ಗೆ ಯಾವುದೂ ಇಲ್ಲ. ಅವರು ಸೈಕಲಾಜಿಕಲಿ ಮತ್ತು ಸೋಷಿಯಲಿ ಫೈನಾನ್ಷಿಯಲಿ ಫಿಟ್ ಇದ್ದರೆ ಯಾವ ವಯಸ್ಸಲ್ಲೂ ಮಕ್ಕಳು ಮಾಡ್ಬೋದು. ಬಟ್ ನಮ್ಮ ಗೌರ್ಮೆಂಟ್ ಲಾ ಇರೋದ್ರಿಂದ 50 ವರ್ಷ ಒಳಗಡೆ ಮಾತ್ರ ಮಕ್ಕಳು ಮಾಡಬೇಕಂತಿದೆ. 50 ವರ್ಷ ಮೇಲೆ ಮಕ್ಕಳು ಮಾಡೋಕ್ಕೆ ನಮ್ಮಲ್ಲಿ ಕ್ರೈಟೀರಿಯಾ ಇಲ್ಲ. ಖಂಡಿತವಾಗಿಯೂ ಎಲ್ರಿಗೂ ಮಕ್ಕಳಾಗುತ್ತೆ. ಬಟ್ ವಯಸ್ಸನ್ನು ಬೇಗ ಅಂದರೆ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಸಕ್ಸಸ್ ರೇಟ್ ಬೇಗ ಬರುತ್ತೆ. ಎಷ್ಟು ಜಾಸ್ತಿ ಆದಂಗೆಲ್ಲ ಸಕ್ಸಸ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ವಯಸ್ಸು ಜಾಸ್ತಿ ಆದಂಗೆಲ್ಲ ನಾವು ಡೋನರ್ ಎಗ್ ಯೂಸ್ ಮಾಡಬೇಕಾಗುತ್ತೆ. ಅವರಿಗೆ ಅದಕ್ಕೆ ಅವರು ಪರ್ಮಿಷನ್ ಕೊಡಬೇಕು, ಸಿಗ್ನೇಚರ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಹಸ್ಬೆಂಡ್ ಸ್ಪಮ್ ತುಂಬ ಪೂರ್ ಕ್ವಾಲಿಟಿ ಇತ್ತು ಅಥವಾ ರಿಪೀಟೆಡಾಗಿ ಅಬಾರ್ಷನ್ ಆಗ್ತಾ ಇತ್ತು ಅಥವಾ ಡಿಫೆಕ್ಟ್ಸ್ ಬರ್ತಾ ಇದೆ ಬೇಬಿ ಅಂತಂದಾಗ ಸೆಮೆನ್ ಬ್ಯಾಂಕ್ ಇದೆ, ಆ ಸೆಮೆನ್ ಮೇಲೆ ತೆಗೆದು ಹಾಕ್ತೀವಿ. ಸಮ್ಟೈಮ್ಸ್ ಎಂಬ್ರಿಯೋ ಅಂದ್ರೇನು, ಇಬ್ಬರಲ್ಲೂ ವೀರಾಣು ಕೌಂಟ್ 0 ಇದೆ, ಹಸ್ಬೆಂಡ್ ವೈಫ್ದು ಏಜು 45-50 ಇದೆ ಅಥವಾ 43 ಇದೆ ಅಂತಂದಾಗ ಇಬ್ಬರಲ್ಲೂ ಇದ್ದೇ ಇದ್ದಾಗ ಒಂದು ಕನ್ಕ್ಲೂಷನ್ ಬರ್ತೀವಿ ಅವ್ರಿಗೆ, ಇಲ್ಲ ಅಡಾಪ್ಷನ್ ತೊಗೋಬೇಕು, ಇಲ್ಲ ಡೋನರ್ ಎಂಬ್ರಿಯೋ ಅಡಾಪ್ಷನ್ ಅಂತ ಹೇಳ್ತೀವಿ. ಅಂದ್ರೇನು, ಭ್ರೂಣ ರೆಡಿ ಆಗಿರೋದು ಅಂದರೆ ಬೇರೆಯವ್ರದ್ದು ಎಗ್ಗು ಮತ್ತು ಸ್ಪಾಮ್ ತೊಗೊಂಡು ಭ್ರೂಣ ಮಾಡಿರ್ತೀವಿ, ಅದನ್ನು ತೆಗೆದು ಹಾಕ್ತೀವಿ. ಈ ಥರ ಹಾಕಿದಾಗ ಯಾವುದೋ ಒಂದು ಮೂಲಕ ಮಕ್ಕಳಾಗುತ್ತೆ, ಖಂಡಿತವಾಗಿ ಮಕ್ಕಳಾಗುತ್ತೆ. ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಂದಿದ್ದಾರೆ ಎಲ್ಲರಿಗೂ ವಯಸ್ಸು ಕಡಿಮೆ ಇದ್ದಷ್ಟು ಸಕ್ಸಸ್ ರೇಟ್ ಬೇಗ ಬರುತ್ತೆ. ಸೊ ಅದಕ್ಕೆ ಎಲ್ಲೂ ವೇಸ್ಟ್ ಮಾಡ್ದೇ ಬಂದು ಕ್ಲಿನಿಕ್ ಬಂದು ತೋರಿಸಿದ್ರೆ ಉತ್ತಮ. ಮತ್ತು ರೇಟ್ಸ್ ಬಗ್ಗೆ ಮತ್ತು ಅವರಿಗೆ ಒಂಥರ ಭಾವನೆ ಇರುತ್ತೆ, ಇಲ್ಲಿ ತುಂಬ ದುಬಾರಿ ಇರುತ್ತೆ ಅಂತ. ಆ ಥರ ಯಾವುದಿಲ್ಲ, ನಮ್ಮ ಲೋನ್ ಫೆಸಿಲಿಟೀಸ್ ಇದೆ, ಆ ಫೆಸಿಲಿಟೀಸ್ನ ಯೂಸ್ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದಿದ್ದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿದ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಎಲ್ಲರೂ. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ವಿಜಯ್ ಕುಮಾರ್ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಬೆಂಗಳೂರಿನ ಬಾನಸವಾಡಿ ಬಸವೇಶ್ವರ ನಗರ್ನಲ್ಲಿ ಬ್ರಾಂಚಸ್ ಇದೆ. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ. ಈಗಲೇ ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಂಡು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮತ್ತೆ ಮುಂದಿನ ಬುಧವಾರ ಇದೇ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.